ಇದಕ್ಕೆ ತರಬೇಕಾದ್ರೆ ಇವ್ರಿಗೇನು ಜನ ಒತ್ತಾಯ ಮಾಡಿ ತಗೊಬನ್ನಿ ಅಂತ ಹೇಳಿರೋದಲ್ಲ ಇದು, ಅಥವಾ ಇಲ್ಲಿ ಬಹಳ ತುರ್ತು ಅಗತ್ಯ ಇದೆ ಅದಕ್ಕೋಸ್ಕರ ತಂದಿರತಕ್ಕಂಥದ್ದಲ್ಲ. APMC ಕಾಯ್ದೆ ಬರ್ತಕ್ಕಂಥದ್ದು ಸಪರೇಷನ್ ಆಫ್ ಲೆಜಿಸ್ಲೇಟಿವ್ ಪವರ್ಸ್ ಇದೆಯಲ್ಲ, ಅದರಲ್ಲಿ ಸ್ಟೇಟ್ ಲಿಸ್ಟ್ನಲ್ಲಿ ಬರ್ತಕ್ಕಂಥದ್ದು. ಇದು ಕನ್ಕರೆಂಟ್ ಲಿಸ್ಟ್ನಲ್ಲೂ ಬರಲ್ಲ, ಇದು ಸ್ಟೇಟ್ ಲಿಸ್ಟ್ನಲ್ಲಿ ಬರ್ತದೆ. ಸೊ ಇಟ್ ಈಸ್ ವಿತಿನ್ ದಿ ಡೊಮೈನ್ ಆಫ್ ದಿ ಸ್ಟೇಟ್. ಆದರೆ ಇವ್ರ ಪ್ರೇರಣೆಯಿಂದ ಅಥವಾ ಜನರ ರೈತರ ಒತ್ತಾಯದಿಂದ ಮಾಡಿರ್ತಕ್ಕಂಥ ಕಾಯ್ದೆ ಅಲ್ಲ, ಇದು ತಿದ್ದುಪಡಿ ಅಲ್ಲ. ಅವ್ರು ಹೇಳಿದ್ರು ಸೆಕ್ಷನ್ 8ಗೆ ತಿದ್ದುಪಡಿ ತಂದಿದ್ದೀವಿ, ತಂದುಬಿಟ್ಟು ಈಗ ಪ್ರಸ್ತುತ ಇತ್ತಲ್ಲ ರೈತರು ಬೆಳೆದಂಥ ಪದಾರ್ಥಗಳನ್ನು APMC ಮಾರ್ಕೆಟ್ ಪ್ರಾರಂಗಣದಲ್ಲಿ ಮಾರಾಟ ಮಾಡಬೇಕಾಗಿತ್ತು. ಮತ್ತೆ ಲೈಸೆನ್ಸ್ ತಗೊಂಡಿರ್ತಕ್ಕಂಥ ವ್ಯಾಪಾರಸ್ಥರು ಅದನ್ನು ಖರೀದಿ ಮಾಡಬೇಕಾಗಿತ್ತು. ಈಗ ಅದನ್ನು ರಿಲ್ಯಾಕ್ಸ್ ಮಾಡಿಬಿಡ್ತಾ ಇದ್ದಾರೆ. ರೈತರು ಎಲ್ಲರೂ ಮಾರ್ಬೋದು, ಪರ್ಚೇಸರು ಲೈಸೆನ್ಸ್ ತಗೋಬೇಕಾದ ಅಗತ್ಯ ಇಲ್ಲ, ಎಲ್ಲಿ ಬೇಕಾದ್ರೂ ಅವರು ಕೊಂಡ್ಕೋಬಹುದು, ಎಲ್ಲಿ ಬೇಕಾದರೂ ಅವರು ಸ್ಟೋರ್ ಮಾಡ್ಕೋಬಹುದು. ಇದಕ್ಕೆ ಯಾವುದೇ ನಿರ್ಬಂಧಗಳಿಲ್ಲ. ಇದು ರೈತರಿಗೆ ಅನುಕೂಲ ಮಾಡಿಕೊಡೋಕ್ಕೆ ಹೊರಟಿದ್ದೀವಿ ಅಂತ ಹೇಳ್ತಾರೆ. ಆದರೆ ಇವರಿಗೆ ಹೋಮ್ ಮಿನಿಸ್ಟ್ರು ಆಫೀಸ್ನಿಂದ ಪತ್ರ ಬರೀತಾರೆ. ಇದು ಯಾವತ್ತು ಅಂದರೆ 4th May 2020 ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಆಫೀಸ್ನಿಂದ ಪ್ರೈವೇಟ್ ಸೆಕ್ರೆಟರಿ ಟು ದಿ ಹೋಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ. ಅಮಿತ್ ಶಾ ಅವರ ಪ್ರೈವೇಟ್ ಸೆಕ್ರೆಟರಿ ಬರೆಯೋದು ಪತ್ರನ. ಏನಂತ ಬರೀತಾರೆ ಅಂತಂದ್ರೆ, I have been directed to bring to your notice that Honorable Home Minister has spoken to Honorable Chief Minister of Karnataka regarding the implementation of labor reforms and APMC reforms in the state. The current status of the labor reforms and APMC reforms in your state is indicated in the charts enclosed for ready reference. In your state is indicated in the charts of enclosed for ready reference. It is requested that necessary arrangements for promulgation of ordinances to implement the remaining labor reforms and APMC reforms may kindly be made immediately. ಇದು ರೈತರು ಹೇಳಿದ್ರ ನಿಮಗೆ ಮಾಡಿ ಅಂತ. ನರೇಂದ್ರ ಮೋದಿಯವರು ಅಲ್ಲ, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಹೇಳಿರೋದು. ರೈತರು ಯಾರು ಕೂಡ ನಮಗೆ ಮಾಡಿಕೊಡಿ, ನಾವೆಲ್ಲರೂ ಮಾರ್ಕತೀವಿ ಅಂತ ಹೇಳಿಲ್ಲ ನಿಮಗೆ. ಇಟ್ ಹ್ಯಾಸ್ ಬೀನ್
sent by the direction given by the Home Minister. And he also said that the Home Minister has already spoken to Chief Minister. ಅಂತ ಅವ್ರ ಲೆಟರ್ನಲ್ಲಿ ಹೇಳಿದ್ದಾರೆ. Union Ministry of Labour and Employment by kindly be contacted for any further information on the above said subjects ಅಂತ ಹೋಮ್ ಮಿನಿಸ್ಟರ್ ಪ್ರೈವೇಟ್ ಸೆಕ್ರೆಟರಿ ಬರೆದಿರ್ತಕ್ಕಂಥ ಪತ್ರ ಇದು. ಇದು ನೋಡಿದಿರಾ? ಮತ್ತೆ ಇದು ಹೇಳಲೇ ಇಲ್ಲ ನೀವು, ನಮಗೆ ಬರೆದ್ರು ಅದಕ್ಕೆ ಮಾಡಿದ್ದೀವಿ ಅಂತ. ಅಲ್ಲ, ಎಕ್ಸ್ಪ್ಲೈನ್ ಮಾಡುವಾಗ ನಾನು ಕೇಳೋದು ಯಾಕೆ? ನೀವು ಎಕ್ಸ್ಪ್ಲೈನ್ ಮಾಡಬೇಕು, ಹೌಸಿಗೆ ತಿಳಿಸ್ಬೇಕಲ್ಲ. ನಾನು ಕೇಳದ ಮೇಲೆ ಹೇಳೋದು ಬೇರೆ. ನಮಗೆ ಇವ್ರು ಹೇಳಿದ್ರು ಅದಕ್ಕೋಸ್ಕರ ಮಾಡಿದ್ದೀವಿ ಅಂತ ಹೇಳ್ಬಿಡ್ಬೇಕಾಗಿಲ್ಲ ಒಂದೇ ಸೆಂಟೆನ್ಸ್ನಲ್ಲಿ. ನಿಮ್ಗೆ ಗೊತ್ತಾಗಲ್ಲ, ಕೂತ್ಕೊಳ್ರಿ. ಆಯ್ತು ಕೂತ್ಕೊಳ್ಳಿ, ಆಯ್ತು. ನಿಮಗೆ ಗೊತ್ತಿಲ್ಲ ಅದು. ಇದು ಮತ್ತೆ ನೋಡಿದ್ದೀರೇನ್ರಿ ಇದನ್ನ? ಓಲಿ ಈ ಲೆಟರ್ ನೋಡಿದ್ದೀರಪ್ಪ? ಅದು ಬೇಡ, ಈ ಲೆಟರ್ ನೋಡಿದ್ದೀರ ಯಾವಲ್ಲಾರು? ನೋಡಿಲ್ಲ ಯಾಕೆ ಮಾತಾಡ್ತಿರ್ರಿ? ಸುಮ್ನೆ ಯಾಕೆ ಮಾತಾಡೋದು ಬೇಡ? ಗೊತ್ತಿದ್ರೆ ಮಾತಾಡಿ. ತಾವು ಆಮೇಲೆ ಅದಾದ್ಮೇಲೆ ತಾವು ಅನುಮತಿ ಕೊಟ್ರೆ ಇಲ್ಲ ನಾನು ಇಲ್ಲಾಗಲ್ಲ. ಆ ಲೆಟರ್ ನೋಡಿರ್ಲಿಲ್ಲ, ಈ ಲೆಟರ್ ನೋಡಿದ್ದೆ ನಾನು. ಇಲ್ಲ, ನಾವು ಕಾಂಗ್ರೆಸ್ ಮ್ಯಾನಿಫೆಸ್ಟೋ ನೋಡಿದ್ದೆ ನಾನು. ಈಸ್ ಕೇಪಬಲ್ 2019 ನ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ನೀವು ನಿಮ್ಮ ಪ್ರೈಮ್ ಮಿನಿಸ್ಟರ್ ಇಂಪ್ಲಿಮೆಂಟ್ ಮಾಡಿದಾರಾ? ಓದಿದ್ದೆ ನಾನು. ನಿಮ್ಮ ಪ್ರೈಮ್ ಮಿನಿಸ್ಟರ್ ಮ್ಯಾನಿಫೆಸ್ಟೋದಲ್ಲಿ ಇಂಪ್ಲಿಮೆಂಟ್ ಮಾಡಿದಾರಾ? ಅಲ್ಲ, ನಿಮ್ಮ ಕಾಂಗ್ರೆಸ್ ಮ್ಯಾನಿಫೆಸ್ಟೋ. ಅದಾಯ್ತಪ್ಪ, ನಿಮ್ ಮ್ಯಾನಿಫೆಸ್ಟೋ ಹೇಳ್ರಿ. ಪ್ರತಿಯೊಬ್ಬರ ಅಕೌಂಟ್ ಹಾಕ್ತೀವಿ ಅಂತ ಇಂಪ್ಲಿಮೆಂಟ್ ಮಾಡಿದಾರೇನ್ರಿ? ಈಗ ವಿರುದ್ಧ ನೀವು ಮಾತಾಡ್ತಾ ಇದ್ದೀರಿ. ಮಾಡಿದಾರೇನ್ರಿ? ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಪ್ಲೀಸ್ ಅಲೋ ಮೀ ಟು ಸ್ಪೀಕ್. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ರವಿ ಅವರು. ಸಿಟಿ ರವಿ, ಆಮೇಲೆ ಈ ತರ ಇಂಟರಪ್ಷನ್ ಆದ್ರೆ ಆಗಲ್ಲ. ದೇಶದಲ್ಲಿ ದಲಾಲಿಕೋರು ರೈತರನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಇಡೀ ದೇಶದಲ್ಲಿ ದಲಾಲಿಕೋರು ರೈತರ ರಕ್ತವನ್ನು ಹೇರ್ತಾ ಇದ್ರು. ಇಟ್ಕೊಂಡು ಕೇಂದ್ರ ಸರ್ಕಾರ ಉತ್ತರ ಹೇಳುವಾಗ ಹೇಳಿಯಪ್ಪ ಅವೆಲ್ಲನೂ. ವಾಟ್ ಎವರ್ ಯು ವಾಂಟ್ ಟು ಟೆಲ್ ಇನ್ ಯುವರ್ ರಿಪ್ಲೈ, ಪ್ಲೀಸ್ ಟೆಲ್. ವೈ ಆರ್ ಡಿಸ್ಟರ್ಬಿಂಗ್ ಮೀ? ಹೇಳ್ತಾ ಇದ್ದಾರೆ. ನಾನು ನನ್ನ ಸ್ವಂತ ಹೇಳಿಕೆ ಅಲ್ಲ. ಕೂತ್ಕೊಳ್ಳಪ್ಪ. ಡಿಸ್ಟರ್ಬ್ ಮಾಡಕ್ಕಾಗಲ್ಲ. ಯಾರು ನಿಮ್ಮನ್ನ ಡಿಸ್ಟರ್ಬ್ ಮಾಡಕ್ಕಾಗತ್ತಾ? ನೀ ಮಾಡ್ತಾ ಇದೆಯಲ್ಲಪ್ಪ. ಇಲ್ಲ, ನಾನೇನು ಅಂದ್ರೆ ನೀವು ಓದಿದ್ರ ಅಂತ ಹೇಳಿದ್ರಲ್ಲ, ನಾನು ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಓದಿದ್ದೆ. ಅದರಲ್ಲಿ APMC ಆಕ್ಟ್ ವಿಲ್ ಬಿ ಸ್ಕ್ರಾಪ್ಡ್ ಅಂತ ಹೇಳಿ ಕಾಂಗ್ರೆಸ್ ಪಾರ್ಟಿಯ ಲೀಡರ್ಸ್ ಹೇಳಿದ್ರು. ಆ ಮ್ಯಾನಿಫೆಸ್ಟೋದೊಳಗೆ ಏನಂತ ಓದ್ಬಿಡು ಸ್ವಲ್ಪ ನೋಡಿ. ಕಾಂಗ್ರೆಸ್ ವಿಲ್ ರಿಪೀಲ್ ದಿ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟ್ ಕಮಿಟಿ ಆಕ್ಟ್ and make trade in agriculture produce including export and interstate trade free from all restrictions. This is your manifesto. That is not the orders. Your manifesto. ನಿಮ್ಮ ಪ್ರಧಾನಮಂತ್ರಿಗಳು ಇಷ್ಟೊಂದು ಮ್ಯಾನಿಫೆಸ್ಟೋ ಕೊಟ್ಟಿದ್ರು. ನಿಮ್ಮ ಮ್ಯಾನಿಫೆಸ್ಟೋ ಮಾಡಿದ್ದೀರಾ? ನಿಮ್ ಪ್ರಧಾನಮಂತ್ರಿಗಳು ಕೂತ್ಕೊಳ್ಳಿ, ಸುಮ್ಮನೆ ಕೂತ್ಕೊಳ್ಳಿ. ಆಯ್ತು, ಮಾನ್ಯ ಅಧ್ಯಕ್ಷರೇ, ನಿಮ್ ಮ್ಯಾನಿಫೆಸ್ಟೋ ಇಟ್ಕೊಳ್ಳೋದಲ್ಲ, ನಾವು ನಿಮ್ಮನ್ನ ಲೀಡರ್ ಅಂತ ಒಪ್ಪಿದೀವಿ. ಇಂಪ್ಲಿಮೆಂಟ್ ಮಾಡಿರೋದು ಮುಖ್ಯ. ಎಸ್, ನೀವು ಹೇಳೋದೇ ಸತ್ಯ. ಯು ಆರ್ ಅವರ್ ಲೀಡರ್. ನಿಮ್ ಪಾರ್ಟಿಯವರು ಒಪ್ಪದೇ ಇರಬಹುದು, ನಾವು ಒಪ್ಕೊಂಡಿದೀವಿ. ಆಯ್ತಪ್ಪ, ನಾವು ನಿಮ್ಮನ್ನ ಲೀಡರ್ ಅಂತ ಒಪ್ಕೊಂಡಿದೀವಿ. ಆಯ್ತು, ನಿಮ್ ಲೀಡರ್ ಅಂತ ಹೇಳದ್ನೇ ನಾನು ಹೇಳ್ತಾ ಇರೋದು. ನಿಮ್ ಲೀಡರ್ ಹೇಳದ್ನೇ ಹೇಳ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಇದು ಒಂದು ಹೋಮ್ ಮಿನಿಸ್ಟರ್ ಪ್ರೈವೇಟ್ ಸೆಕ್ರೆಟರಿ ಬರೆದಿರೋದು. ಇನ್ನೊಂದು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್, ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್, ಕೋಆಪರೇಷನ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಅಂತ ಇನ್ನೊಂದು ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ಸಂಜಯ್ ಅಗ್ರವಾಲ್ ಇವರೇನಾಗಿದ್ದಾರೆ? ನಾಗಾಂಬಿಕಾ ದೇವಿಗೆ ಬರೆದಿರ್ತಕ್ಕಂಥದ್ದು ಇದು. ನಾಗಾಂಬಿಕಾ ದೇವಿಗೆ
ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ ಬರೆದಿರ್ತಕ್ಕಂಥದ್ದು. ಆಮೇಲೆ ಇದು ಯಾವತ್ತು ಬರೆದಿದ್ದಾರೆ? 5th ಮೇ. ಅವರು ಪ್ರೈವೇಟ್ ಸೆಕ್ರೆಟರಿ ಸಾಕೇತ್ ಕುಮಾರ್ ಅವರು 4ನೇ ತಾರೀಕು ಬರೀತಾರೆ, ಇವರು 5ನೇ ತಾರೀಕಿಗೆ ನಾಗಾಂಬಿಕೆಗೆ ಬರೀತಾರೆ. ಇವ್ರೇನಂತ ಬರೀತಾರೆ? ಬಹಳ ಉದ್ದವಾಗಿ ಬರೆದಿದ್ದಾರೆ. ದಿ ಮಾಡೆಲ್ APMC Act 2017, ದಿ ಮಾಡೆಲ್ APMC Act 2017 aims at developing state level unified market through a adoption for at least 9 essential areas of reforms, therein limiting regulation of APMC to within physical premises of Mandi, separation of power, function of director marketing and MD, Mandi board, declaring warehouses cold, idella helbuttu. I would therefore request that your state should consider adopting the same urgently. ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಹೇಳಿರೋದು ಇವರಿಗೆ, ನಾಗಾಂಬಿಕಾ ಅವರಿಗೆ. ಇಲ್ಲಿ ಅಡಿಷನಲ್ ಸೆಕ್ರೆಟರಿ ಇದಾರಲ್ಲ, ಅಡಿಷನಲ್ ಚೀಫ್ ಸೆಕ್ರೆಟರಿ ಕೋಆಪರೇಷನ್, ಅವ್ರು ಬರೆದಿರೋದು ಇದನ್ನ. ಅವ್ರು ಏನ್ ಹೇಳ್ತಾರೆ? Ordinance in the interest of the farmers and producers to enable them to get better market access for their produce at this juncture for better remunerative prices. I would also request you to bring this to the kind notice of the Honorable Chief Minister for your state for ensuring the decision. A copy of the amended act. Pressure ಆಗ್ತಾರೆ. A copy of the ಅಮೆಂಡೆಡ್ ಆಕ್ಟ್. ನೀವು ಅಮೆಂಡ್ಮೆಂಟ್ ಮಾಡಿಬಿಟ್ಟು ಅಮೆಂಡ್ ಮಾಡಿರೋ ಕಾಪಿನ ಆಫ್ಟರ್ ದಿ ಆರ್ಡಿನೆನ್ಸ್ ಮೇ ಕೈಂಡ್ಲಿ ಬಿ ಸೆಂಟ್ ಟು ದಿ ಮಿನಿಸ್ಟ್ರಿ ಅಟ್ ದಿ ಅರ್ಲಿಯೆಸ್ಟ್. ಇವೆರಡು ಲೆಟರ್ಗಳು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಬಂದಿದೆ. ಸರ್, ಹಿಂದೆ 14 ತಿಂಗಳು ನಾನೇ ಮಂತ್ರಿ ಇದ್ದೆ, ಅದರದ್ದು ನಮಗೂ ಹಿಂಗೆ ಹಾಕಿದ್ರು, ನಾವ್ ಯಾವುದಕ್ಕೂ ಮಾಡ್ಲಿಲ್ಲ. 14 ತಿಂಗಳು. ಹೌದು, ನಾನಿದ್ದೆ ಆಗ. ಹೌದು 17ನೇ ತಾರೀಕು ಮಾಡೆಲ್ ನೀವು ಇದ್ದಾಗಲೂ ಮಾಡಿದ್ರು. ಹೌದು, ಅಲ್ಲಿಂದ ಫೋನ್ ಬರೋದು, ಇದು ಮಾಡೆಲ್ ಇದು ಇಂಪ್ಲಿಮೆಂಟ್ ಮಾಡಬೇಕು, ಅಸೆಂಬ್ಲಿಯಲ್ಲಿ ತರಬೇಕು. ಮಹಾರಾಷ್ಟ್ರದವ್ರು ಮಾಡ್ಲಿಲ್ಲ. ಹೌದು, ಮಾಡ್ಲಿಲ್ಲ. ಆಮೇಲೆ ನಾವು 2 ಸಲ ಅಧಿಕಾರಿಗಳು ಹೇಳಿ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ, ಬಟ್ ಇದು ಬಿಲ್ ತರ್ಲಕ್ ಹೋಗಿಲ್ಲ ನಾವು. ಹೌದೌದು, ಯು ಆರ್ ಕರೆಕ್ಟ್. ಸೊ ಅವರು ಪ್ರೆಷರ್ಗೋಸ್ಕರ ಇವ್ರು ಮಾಡಿರೋದು ಇದನ್ನ. ಅವರು ಪ್ರೆಷರ್ ಹಾಕಿರೋರು ಯಾರು? ಕಾರ್ಪೊರೇಟ್ ಬಾಡಿಗಳು, ಮಲ್ಟಿನ್ಯಾಷನಲ್ಸು, ಅವ್ರು ಹಾಕಿರೋ ಪ್ರೆಷರ್ ಅದು. ನಿಮಗೆ ಹಾಕಿದ್ದಾರೆ ಪ್ರೆಷರ್ ಅಂತ ನನಗೇನು ಅನ್ಕೊಂಡಿಲ್ಲ. ನಿಮಗೆ ಹಾಕಿದ್ದಾರೆ, ಹಾಕಿಲ್ಲ ಅನ್ನೋ ಕಾಣಿಸುತ್ತೆ. ಅವ್ರಿಗೆ ಹಾಕವ್ರೆ. ಅದರ್ವೈಸ್ ವೈ ದೇ ಆರ್ ಇಂಟ್ರೆಸ್ಟೆಡ್? ಒಂದು ಮಾಡೆಲ್ ಬಿಲ್ ತಯಾರು ಮಾಡ್ಬಿಟ್ಟು, ಇದು ಈಗ ಮೊನ್ನೆ ನೀವು ಬಂದ ಮೇಲೆ ಅಲ್ಲ, 2017ರಲ್ಲೇ ತಯಾರು ಮಾಡ್ಬಿಟ್ಟಿದ್ರು ಒಂದು ಮಾಡೆಲ್ ಬಿಲ್ಲನ್ನು. ಅದೇ ಬಿಲ್ಲನ್ನು ನೀವು ಅಮೆಂಡ್ಮೆಂಟ್ ಮಾಡ್ಬಿಟ್ಟು ನಮಗೆ ಕಾಪಿ ಕಳಿಸ್ರಿ, ಯಥಾವತ್ತಾಗಿ ಮಾಡ್ಬಿಟ್ಟು ಕಳಿಸಿ. Is it not against the federal structure of the Constitution? Is it not an encroachment upon the state subject? Why are you agreeing? It is definitely violation of the federal structure of the Constitution. They have no business. ಇದನ್ನು ಮಾಡಿಬಿಟ್ಟು ಅಮೆಂಡ್ಮೆಂಟ್ ಮಾಡಿಬಿಟ್ಟು ಕಾಪಿ ಕಳಿಸ್ಕೊಡ್ರಿ ಅಂತ ಹೇಳಕ್ಕೆ ದೇ ಹ್ಯಾವ್ ನೋ ಬಿಸಿನೆಸ್, ದೇ ಹ್ಯಾವ್ ನೋ ಪವರ್ಸ್ ಟು ಇಂಟರ್ಫಿಯರ್ ವಿತ್ ದಿ ಸ್ಟೇಟ್ ಸಬ್ಜೆಕ್ಟ್ಸ್. ಇಟ್ಸ್ ಎ ಸ್ಟೇಟ್ ಸಬ್ಜೆಕ್ಟ್. It is not a concurrent, it is not even in the concurrent list. It is in the state list. It is our domain. It is our powers. ನೀವು ಯಾಕೆ ಇಂಟರ್ಫಿಯರ್ ಆಯ್ತೀರಿ ನಮ್ಮ ಪವರ್ಸ್ನಲ್ಲಿ? ಏನ್ ಡಿಕ್ಟೇಟರ್ ನೀವು? ದೇರ್ ಇಸ್ ಕಾನ್ಸ್ಟಿಟ್ಯೂಷನ್. ವಿ ಆರ್ ಇನ್ ಎ ಡೆಮೋಕ್ರಸಿ.
ವಾಟ್ ಟು ಇಂಟರ್ಫಿಯರ್? ಅದು ಹೇಳ್ಬೇಕಾಗಿತ್ತು ಇವರು. ನಾವಿದ್ದಾಗ ಹೇಳಿದ್ದು 2017ರಲ್ಲಿ ನಾವು ಮಾಡಲ್ಲ ಅಂತ ಹೇಳಿದ್ದು. ನೀವು ಅವರು ಹೇಳಿದ ತಕ್ಷಣ ಒಪ್ಕೊಬಿಟ್ಟು ಮಾಡಿಬಿಟ್ಟಿದ್ದೀರಲ್ಲ. ನೋಡಿ, ಇದೇ ತರ ಏನಾಯ್ತು, ನಮ್ಮ ಕೋಆಪರೇಷನ್ ಮಿನಿಸ್ಟ್ರು ಸೋಮಶೇಖರ್, ನೀವು ತಿಳ್ಕೊಳ್ಳಿ, ನಾಳೆ ಮುಂದೆ ಏನಾಗ್ತವೆ ಈ ತರ ನಾವು ಒಪ್ಕೊಂಡು ಹೋದ್ರೆ, ಎಲ್ಲಕ್ಕೂ ಬಲಿಯಾಗ್ತಾ ಹೋದ್ರೆ, GST ಸೇಲ್ ಟ್ಯಾಕ್ಸ್ ಇದೆಯಲ್ಲ, ಇಟ್ಸ್ ಎ ಸ್ಟೇಟ್ ಸಬ್ಜೆಕ್ಟ್ನಲ್ಲಿ ಬರೋದು. ನಾವೇನೋ ತಪ್ಪು ಮಾಡ್ಬಿಟ್ಟಾಗ GST ಒಪ್ಕೊಬಿಟ್ಟು ನಾವೆಲ್ಲ ಕಾಂಪನ್ಸೇಷನ್ ಕೊಡ್ತೀವಿ ಅಂತಂದ್ರು ಸುಮ್ಮನೆ ಆಗ್ಬಿಟ್ಟು ನಾವು. ಈಗೇನಾಗಿದೆ ಪರಿಸ್ಥಿತಿ? ನಾವು ಇದನ್ನ ಮಾಡ್ಕೊಂಡಿದ್ದು VST ಅಂತದ್ದು, ವ್ಯಾಟ್, VAT, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಮಾಡ್ಕೊಂಡಿದ್ದು. ಅದರಲ್ಲಿ ನಾವು ಹೆಚ್ಚು ಕಡಿಮೆ ಮಾಡ್ಕೋಬಹುದಾಗಿತ್ತು. ಈಗ ರಾಷ್ಟ್ರದಲ್ಲಿ ಒಂದು ನೀತಿ ಮಾಡ್ತೀವಿ ಅಂತ ಮಾಡಿ ಎಲ್ಲ ರಾಜ್ಯಗಳಿಗೂ ಒಪ್ಪಿಸ್ಕೊಂಡು, ನಿಮ್ಗೇನಾದರೂ ನಷ್ಟ ಆದರೆ 5 ವರ್ಷ ನಾವು ತುಂಬಿಕೊಡ್ತೀವಿ, ಪರಿಹಾರದ ರೂಪದಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಈಗೇನು ಹೇಳ್ತಾರೆ, ಕೊರೋನಾ ಬಂದಿದೆ, ನೀವೇ ಸಾಲ ತಗೊಳ್ರಿ, ನಾವು ರಿಸರ್ವ್ ಬ್ಯಾಂಕ್ನವ್ರಿಗೆ ಹೇಳ್ತೀವಿ, ಅದನ್ನು ಸೆಸ್ನಲ್ಲಿ ಮುರ್ಕೊಳ್ಳೋಣ ಅಂತ ಈಗ ಹೇಳ್ತಾ ಇದ್ದಾರೆ. ನಾಳೆ ಎಂಥ ಪರಿಸ್ಥಿತಿ ಬಂತು ನಮಗೆ? ನಾವು GST ಒಪ್ಕೊಳ್ಳದೆ ಇರ್ಬೋದಾಗಿತ್ತು ನಾವು, ಬಿಕಾಸ್ ಇಟ್ಸ್ ಎ ಸ್ಟೇಟ್ ಸಬ್ಜೆಕ್ಟ್, ಸೇಲ್ ಟ್ಯಾಕ್ಸ್. ಈಗ ನಾವು ಒಪ್ಕೊಂಡಿಲ್ಲ, ಪೆಟ್ರೋಲ್ ಡೀಸೆಲ್ ಮೇಲೆ ಟ್ಯಾಕ್ಸ್ ಹಾಕೋದನ್ನು ಒಪ್ಕೊಂಡಿಲ್ಲ, ಎಕ್ಸೈಸ್ ಡ್ಯೂಟಿ ಮೇಲೆ ಬದಲಾಯಿಸೋದನ್ನು ಒಪ್ಕೊಂಡಿಲ್ಲ. ದೇ ಆರ್ ಕೆಪ್ಟ್ ಔಟ್ ಆಫ್ ದಿ GST. ನಾವು ಇಷ್ಟ ಬಂದಾಗ ಹಾಕಬಹುದು. ಈಗ ತೆರಿಗೆನ ಸೆಸ್ ಹಾಕಬಹುದು, ತೆರಿಗೆ ಸೆಸ್ಸು GST ಮೇಲೆ ಹಾಕೊಂಡಿದ್ದಾರೆ, ನಿಮಗೆ ಬರ್ತದ? ಅವ್ರು ವಸೂಲು ಮಾಡ್ಕೋತಾರೆ. So, this is a blunder that we have committed. ಇಲ್ಲಿ ನೋಡಿ, ಈಗ ಅವ್ರು ಹೇಳವ್ರೆ, ನೀವು ಒಪ್ಕೊಬಿಟ್ಟಿದ್ದೀವಿ, ಆಯ್ತಪ್ಪ, ರೈತರಿಗೆ ಅನುಕೂಲ ಆಗ್ತದೆ ಅಂತ ಇಟ್ಕೊಳ್ಳೋಣ ಸ್ವಲ್ಪ ದಿನ. ರೈತರು ಜಮೀನ್ ಹತ್ರ ಹೋಗಿ ತಕ್ಕತ್ತಾರೆ, ಅವ್ರ ಊರಿಗೆ ಹೋಗಿ ತಕ್ಕತ್ತಾರೆ, ಅಥವಾ ಇನ್ನೆಲ್ಲೋ ಹೋಗಿ ತಕ್ಕತ್ತಾರೆ, ಆಲ್ ರೈಟ್ ತಗತ್ತಾರೆ. ನೀವು ಅಲ್ಲಿ ಇನ್ನೊಂದು ಕ್ಲಾಸ್ ಹೇಳಿದ್ದೀರಿ, ಅವ್ರು ಬೇಕಾದ್ರೆ ಅವ್ರದೇ ಮಾರ್ಕೆಟ್ ಮಾಡ್ಕೋಬಹುದು ಅಂತ. ನಾಳೆ ಎಲ್ಲ APMC ಮಾರುಕಟ್ಟೆಗಳು 162 ಹೇಳಿದ್ರಲ್ಲ ನೀವು, ಅವೆಲ್ಲ ಮುಚ್ಕೋಬಿಟ್ಟ ಮೇಲೆ ಅವರೇ ಮಾರ್ಕೆಟ್ ಮಾಡ್ಕೋತಾರೆ. ಡಿ-ಮಾರ್ಟ್ ವ್ಯಾಪಾರ ಇದ್ದಾವಲ್ಲ ಈಗ, ರಿಲಯನ್ಸು, ಡಿ-ಮಾರ್ಟು ಇವ್ಯಾವ್ಯಾವ ಇದ್ದಾವೆ. ಆ ಥರ ಅವ್ರದೇ ಒಂದು ಮಾರುಕಟ್ಟೆ ಮಾಡ್ಕೊಬಿಡ್ತಾರೆ. ಆಗೇನು ಮಾಡ್ತೀರಿ? ರೈತರಿಗೆ ನ್ಯಾಯಯುತವಾದ ಬೆಲೆ ಸಿಗ್ತದ APMCಗಳು ಮುಚ್ಚಿದ ಮೇಲೆ? ಅವ್ರು ಇಷ್ಟ ಬಂದಾಗ ಮಾಡ್ತಾರೆ, ರೈತರ ಮೇಲೆ ಸವಾರಿ ಮಾಡ್ತಾರೆ. ಆಗ ರೈತರ ಚುಟ್ನ್ಯಾಕ ಅವ್ರ ಕೈ ಕೊಡಕ್ಕೆ ಹೋಗ್ತಾ ಇದ್ದೀರಿ, ಖಾಸಗಿ ಅವ್ರ ಕೈಗೆ. ನಿಮ್ಗೆ ಗೊತ್ತಾ ಇತಿಹಾಸ? ಗೊತ್ತಾ ಇದರದು APMC ಇತಿಹಾಸ? 1928ನೇ ಇಸ್ವಿ 1928ನಲ್ಲಿ ಬ್ರಿಟಿಷ್ ರಾಜಿತ್ತು. ಆಗ ಬ್ರಿಟಿಷ್ನವ್ರ ಸರ್ಕಾರ. ಆಗ ರಾಯಲ್ ಕಮಿಷನ್ ಮಾಡ್ತಾರೆ, ಒಂದು ರಾಯಲ್ ಕಮಿಷನ್ ಅಂತ ಮಾಡ್ತಾರೆ. ಆ ರಾಯಲ್ ಕಮಿಷನ್ ಅವರು ರಿಪೋರ್ಟ್ ಕೊಡ್ತಾರೆ. ಆಗ ಬ್ರಿಟಿಷ್ ಗವರ್ಮೆಂಟ್ ಇನ್ ದಿ ಕಂಟ್ರಿ, ಯಾಕಂದ್ರೆ ರೈತರಿಗೆ ಶೋಷಣೆ ನಡೀತಾ ಇರ್ತದೆ ನಿರಂತರವಾಗಿ. ನ್ಯಾಯಯುತವಾದಂಥ ಬೆಲೆ ಸಿಕ್ಕಲ್ಲ, ನ್ಯಾಯಯುತ ತೂಕ ಸಿಕ್ಕಲ್ಲ, ಅವರಿಗೆ ಯಾವುದೇ ಸೌಲಭ್ಯಗಳಿಲ್ಲ, ಯಾವುದೇ ಸವಲತ್ತುಗಳಿರೋದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಏನ್ ಮಾಡ್ತಾರೆ ಬ್ರಿಟಿಷ್ ಗವರ್ಮೆಂಟ್ನವರು? ರಾಯಲ್ ಕಮಿಷನ್ ಅಂತ, ರಾಯಲ್ ಅನ್ನೋ ಹೆಸರಿನಲ್ಲಿ ಒಂದು ಕಮಿಷನ್ ಅಪಾಯಿಂಟ್ ಮಾಡ್ತಾರೆ. ಆ ಕಮಿಷನ್ ಅವರು ರಿಪೋರ್ಟ್ ಕೊಡ್ತಾರೆ. ಅದು ಕೊಟ್ಟ ಮೇಲೆ, ಅದು 1928,
1935ರಲ್ಲಿ ಗ್ರಾಹಕರು ಮತ್ತು ಪ್ರೊಡ್ಯೂಸರ್ಸ್ ಇವರಿಬ್ಬರದು ಒಂದು ವೇದಿಕೆ ಕ್ರಿಯೇಟ್ ಮಾಡ್ತಾರೆ. ಕೊಂಡ್ಕೊಳ್ಳೋದು ತಗೊಳ್ಳೋರು, ಇವ್ರಿಗೆ ಒಂದು ರೆಗ್ಯುಲೇಷನ್ ಇರಬೇಕು ಅಂತ ಒಂದು ವೇದಿಕೆ ಕ್ರಿಯೇಟ್ ಮಾಡ್ತಾರೆ. ಆ ವೇದಿಕೆನೇ ಮುಂದುವರೆದು 1966ನಲ್ಲಿ APMC ಆಕ್ಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. 1966ನಲ್ಲಿ APMC ಆಕ್ಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಅದು ಮಾರುಕಟ್ಟೆನಲ್ಲಿ ಲೈಸೆನ್ಸ್ ತಗೋಬೇಕು ವ್ಯಾಪಾರಗಾರರು, ಅವರು ಏಜೆಂಟ್ಗಳು ಇರ್ತಾರೆ. ಸುಮಾರು 162 ಮೇನ್ ಮಾರ್ಕೆಟ್ಗಳು, 352 ಸಬ್ ಮಾರ್ಕೆಟ್ಗಳು, 17,000 ಜನ ವ್ಯಾಪಾರಗಾರರು ಲೈಸೆನ್ಸ್ ತಗೊಂಡಿರ್ತಕ್ಕಂಥವ್ರು, 34,000 ಜನ ಏಜೆಂಟ್ಗಳು, ಆಮೇಲೆ ಹಮಾಲಿಗಳು, ಬಹಳ ಜನ ಹಮಾಲಿಗಳಿದ್ದಾರೆ. ಇವರು ಬಂದು ಮಾರ್ಕೆಟ್ ಮಾಡ್ಕೊಂಡ್ಮೇಲೆ ಇವ್ರ ಕತೆ ಎಲ್ಲ ಏನಾಗಬೇಕಪ್ಪ? ವೇರ್ ದೇ ಶುಡ್ ಗೋ? ಹಂತವಾಗಿ ಮಾರ್ಕೆಟ್ಗಳೆಲ್ಲ ಮುಚ್ಚಿಕೊಬಿಡ್ತವೆ. APMC ಮಾರ್ಕೆಟ್ಗಳೆಲ್ಲ ಮುಚ್ಚಿಕೊಬಿಡ್ತವೆ. ಆಗ ಸಬ್ ಮಾರ್ಕೆಟ್ಗಳು ಮುಚ್ಚಿಕೊತವೆ. ಇವರು 17,000 ಜನ ಲೈಸೆನ್ಸಿಗಳಿದಾರಲ್ಲ, ಅವರು ಮನೆಗೆ ಹೋಗ್ಬೇಕು ಮುಚ್ಚಿಕೊಂಡ ಮೇಲೆ. ಏಜೆಂಟ್ಗಳು ಮನೆಗೆ ಹೋಗ್ಬೇಕು. ಹಮಾಲಿಗಳು 40,000-50,000 ಜನ ಇದ್ದಾರೆ, ಅವರೆಲ್ಲ ಮನೆಗೆ ಹೋಗ್ಬೇಕು. ಇಷ್ಟು ಜನ ಬದುಕು ಕಳ್ಕೊತಾರೆ, ಅವ್ರ ವೃತ್ತಿ ಕಳ್ಕೊತಾರೆ. ಯು ಮಸ್ಟ್ ಹ್ಯಾವ್ ಎ ವಿಷನ್. ಮುಂದೆ ಏನಾಗಬಹುದು, ರೈತರ ಪರಿಸ್ಥಿತಿ ಏನಾಗಬಹುದು, ಗ್ರಾಹಕರ ಪರಿಸ್ಥಿತಿ ಏನಾಗಬಹುದು. ನಾವು ಅದಕ್ಕೆ ನಾನು ರೈತರ ಬೆಲೆ ಬಿದ್ದೋಗೋದು, ನ್ಯಾಯಯುತವಾದಂಥ ಬೆಲೆ ಸಿಗ್ತಾ ಇರಲಿಲ್ಲ. ಅದಕ್ಕೆ 1998ನಲ್ಲಿ 97-98ನಲ್ಲಿ ನಾನು ಬಜೆಟ್ ಘೋಷಣೆ ಮಾಡಿದ್ದೆ. ನಾನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೆ, ಫ್ಲೋರ್ ಪ್ರೈಸನ್ನು ಫಿಕ್ಸ್ ಮಾಡಬೇಕು, ರಿವಾಲ್ವಿಂಗ್ ಫಂಡನ್ನು ಕ್ರಿಯೇಟ್ ಮಾಡಬೇಕು. 98-99 ಅನ್ನ ಕಾಣಿಸುತ್ತೆ ಮೈ ಲಾಸ್ಟ್ ಬಜೆಟ್ ಜಯೇಶ್ ಪಟೇಲ್ ಇರುವಾಗ, 98 ಜಯೇಶ್ ಪಟೇಲ್ ಇರುವಾಗ ಗಲಾಟೆ ಮಾಡಿದಾಗ ನಾನು ಅದನ್ನು ಕ್ರಿಯೇಟ್ ಮಾಡಿದ್ದೆ. ಅದನ್ನು ಇನ್ನೂ ಸ್ಟ್ರೆಂಥನ್ ಮಾಡಿ, ನ್ಯಾಯಯುತವಾದಂಥ ಬೆಲೆ ಕೊಡ್ಲಿಕ್ಕೆ ಮಾಡಿ, ತೂಕ ಸರ್ ಮಾಡೋದನ್ನು ಮಾಡಿಕೊಡಿ, ಅಲ್ಲಿ ಮೋಸ ಆಗದ ರೀತಿಯಲ್ಲಿ ನೋಡ್ಕೊಳ್ಳಿ. ನೀವು MSP ಹೆಚ್ಚು ಮಾಡಿ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಹೆಚ್ಚು ಮಾಡಿ, ರೈತರಿಗೆ ಅನುಕೂಲ ಮಾಡುತ್ತಾನೆ ನೀವು ಬೇಕಾಗಿರೋದು. ಯು ಡೂ ಇಟ್. ಕೆನ್ ಯು ಎಕ್ಸ್ಪೆಕ್ಟ್ ಫ್ರಮ್ ದಿ ಪ್ರೈವೇಟ್ ಪೀಪಲ್? ಕೆನ್ ಯು ಎಕ್ಸ್ಪೆಕ್ಟ್ ಆಲ್ ದೀಸ್ ಥಿಂಗ್ಸ್ ಫ್ರಮ್ ದಿ ಪ್ರೈವೇಟ್ ಪೀಪಲ್? ಈ ವರ್ಷಕ್ಕೆ ಎಷ್ಟು ಸೋಮಶೇಖರ ಎಷ್ಟು ಬರ್ತದೆ ಆದಾಯ APMCಗಳಿಗೆ? ಮೋರ್ ದ್ಯಾನ್ 600 crores ಬರ್ತದೆ. ಮಾರ್ಕೆಟ್ಗಳೆಲ್ಲ ಮುಚ್ಕೊಂಡ ಮೇಲೆ ನಿಮಗೆ ಕೊಟ್ಟಾರ ಇವರು ಪ್ರೈವೇಟ್ನವರು? ಉತ್ತರ ಕೊಡಿ, ಆಮೇಲೆ ಕೊಡಿ. ಮಾರ್ಕೆಟ್ಗಳೆಲ್ಲ ಮುಚ್ಕೊಂಡ ಮೇಲೆ ಬಂದದ ಮೋರ್ ದನ್ 600 crores. ಇದಾದ್ಮೇಲೆ ನಾನು 2015ರಲ್ಲಿ, ಪಾಪ ಅವರು ಇಲ್ಲ ಈಗ ನಮಗೆ, ಮಾದೇವ ಪ್ರಸಾದ್ ಮಿನಿಸ್ಟರ್ ಇದ್ರು, ಆನ್ಲೈನ್ ಆಕ್ಷನ್ ಮಾಡಿಸ್ತು. ಇ ಟ್ರೇಡಿಂಗ್ ಮಾಡಿಸ್ತು 2015ರಲ್ಲಿ. ಮಾದೇವ ಪ್ರಸಾದ್ ವಾಸ್ ದಿ ಮಿನಿಸ್ಟರ್ ಆಫ್ ಕೋಆಪರೇಷನ್. ಅದು ಮಾಡಿ ಇ ಟ್ರೇಡಿಂಗ್ ಮಾಡಿದ್ರು. ವ್ಯಾಪಾರಸ್ಥರು ಅಥವಾ ಲೈಸೆನ್ಸಿಗಳು ಅಲ್ಲಿ ಮಾರ್ಕೆಟ್ನಲ್ಲಿ ಆಕ್ಷನ್ ಮಾಡಬೇಕು. ರೈತನಿಗೆ ಮಾರ್ಕೆಟಿಗೆ ತಗೊಬಂದಂಥ ಪದಾರ್ಥಗಳನ್ನು ಅವನು ಒಪ್ಪಿಗೆ ಇದ್ರೆ ಕೊಡ್ಬೋದು, ಕೊಡೋಗಿಲ್ಲ.
ಬೇಡ ಆಗಲ್ಲಪ್ಪ ನಾವು ಕೊಡಲ್ಲ ಅಂತ ಹೇಳ್ಬಿಡ್ಬೋದು. ಆ ಪದಾರ್ಥಗಳನ್ನು ಗೋಡೌನಲ್ಲಿ ಇಟ್ಬಿಟ್ಟು ದುಡ್ಡು ಸಾಲ ತಗೋಬಹುದು, ಬ್ಯಾಂಕ್ಗಳಿಂದ ತಗೋಬಹುದು, ಇಲ್ಲ ವ್ಯಾಪಾರಸ್ಥರಿಂದ ತಗೋಬಹುದು. ಈಗ ಆ ಪರಿಸ್ಥಿತಿ ಇದೆಯಾ? ಇದು ಅಮೆಂಡ್ಮೆಂಟ್ ಮಾಡಿದ್ಮೇಲೆ ಖಾಸಗಿಯವ್ರ ಹತ್ರ ಹಂಗೆ ಮಾಡೋಕ್ಕಾಗತ್ತಾ? ಮಾರುಕಟ್ಟೆಗಳೆಲ್ಲ ಹೋದ್ಮೇಲೆ ಮಾಡೋಕ್ಕಾಗತ್ತಾ? ಐ ಆಮ್ ಕಾಸನಿಂಗ್ ದಿಸ್ ಗವರ್ಮೆಂಟ್. ದಿ ಡೇ ವಿಲ್ ಕಮ್, ಖಾಸಗಿಯವರಿಗೆ ಅವ್ರದೇ ಆದಂತ ಮಾರುಕಟ್ಟೆ ಮಾಡಕ್ ಬಿಡ್ತೀರಿ. ಒಂದು 4-5 ವರ್ಷ 10 ವರ್ಷ ಹೆಚ್ಚ ಬೆಲೆನೂ ಸಿಗ್ಬೋದು ರೈತರಿಗೆ. ಸರ್ ಐ ವಿಲ್ ಸರ್ ಆಫ್ಟರ್ವರ್ಡ್ ಸರ್ ತಾವು ಈ ಟೆಂಡರ್ ಸಿಸ್ಟಮ್ ತಂದ್ರೆ, ಬಟ್ ರಾಜ್ಯದಲ್ಲಿ ಇಷ್ಟು ವರ್ಷದಲ್ಲಿ ಎಷ್ಟು ಈ ಟ್ರೇಡ್ ಮೂಲಕ ಆಗಿದೆ ಅನ್ನೋದು ಒಂಚೂರು ಇನ್ಫಾರ್ಮೇಶನ್ ಇದ್ರೆ ಹೇಳಿ ಸರ್. ಅಂದದ್ದಲ್ಲ, ಆಲ್ ಓವರ್ ಇಂಡಿಯಾ ಪ್ರಧಾನಮಂತ್ರಿಗಳೇ ಘೋಷಣೆ ಮಾಡಿರೋ ಯಾವ್ದಾರ ಒಂದು ಮಾರ್ಕೆಟಲ್ಲಿ ಒಬ್ಬ ರವಾನೆದಾರ ಈ ಟೆಂಡರಿಂಗ್ ಹಾಕಿದಾನೆ ಅಂತ ಇಲ್ಲ. ಆದರೆ ಕಂಪ್ಯೂಟರ್ ಇದೆ, 1-2 ಜನ ಸಿಬ್ಬಂದಿ ಇರ್ತಾರೆ, 2.5 ಲಕ್ಷದಿಂದ 3 ಲಕ್ಷ ದುಡ್ಡು ಮಾತ್ರ ಅವ್ರ ಕಂಪ್ನಿಗೆ ಹೋಗುತ್ತೆ. ಇದೊಂದು ನಿಜವಾಗಲೂ ರೈತರಿಗೆ ಆಗಿರ್ತಕ್ಕಂಥ ಅತಿ ಹೆಚ್ಚಿನ ವ್ಯವಹಾರ ನಷ್ಟ. ನಮ್ಮಲ್ಲೆಲ್ಲ ಯಾವ ಈ ಟೆಂಡರಿಂಗ್ ಇಲ್ಲ. ಈ ಟೆಂಡರಿಂಗಲ್ಲಿ ಏನು ಮಾಡಿದ್ರಿ ನೀವು ರೂಲ್ಸ? ಅಲ್ಲೇನು ಮಾಡಿದ್ದಾರೆ? ಅವನು ಕಮಿಷನ್ ಏಜೆಂಟಿಗೆ ಬರಬೇಕು. ಕಮಿಷನ್ ಏಜೆಂಟ್ ರೈತನಿಗೆ ಅವನು ಏನು ಟೆಂಡರಿಂಗ್ ಆಗ್ತಾನೆ ಆ ಹಣ ಮಾರ್ಕೆಟಿಗೆ ತುಂಬಬೇಕು, ಮಾರ್ಕೆಟ್ನೂ ಕಮಿಷನ್ ಏಜೆಂಟಿಗೆ ಕೊಡಬೇಕು, ಕಮಿಷನ್ ಏಜೆಂಟು ರೈತನಿಗೆ ಕೊಡಬೇಕು. ಚೆಕ್ ಮುಖಾಂತರ ಅಂತ ಇತ್ತು. ಒಬ್ಬ ಕಮಿಷನ್ ಏಜೆಂಟು ರೈತರಿಗೆ ಚೆಕ್ ಕೊಟ್ಟನ, ಒಬ್ಬ ರವಾನೆದಾರ, ಒಬ್ಬ ಟೆಂಡರ್ದಾರ ಮಾರ್ಕೆಟ್ ಆಡಿ ದುಡ್ಡು ಕಟ್ಟನ ತಗ್ಸ್ ನೋಡಿ, ಒಬ್ಬ ತಕ್ಷಲ. ಆದ್ರೆ ಕಮಿಷನ್ ನಾನು ಆಮೇಲೆ ಮಾತಾಡ ನಿಮ್ ಪರವಾಗಿ ಹೇಳ್ತಾ ಇದ್ದೀನಿ, ನೀವು ತಜ್ಞರ ಪರವಾಗಿ ಹೇಳ್ತಾ ಇದ್ದೀನಿ. ಅವ್ರಿಗೆ ಸರ್ ಈಗ ಹೇಳಿದವರು ಪರವಾಗಿಲ್ಲ, ನನಗೆ ವಿರೋಧ ಮಾಡಿದ್ರು ಪರವಾಗಿಲ್ಲ, ಹಾಗಲ್ಲ ಸರ್, ಎಲ್ಲಿ ಮಾಡಿದ್ರೆ ಹೇಳ್ರಿ. ಹೇಳಿದ್ರು ಕರೆಕ್ಟ್ ಆಗಿ ಆಗಿಲ್ಲ ಅಂತ ಆಲ್ ಓವರ್ ಇಂಡಿಯಾದಾಗ ಅದು ಫಸ್ಟ್ ಅಂತ ಹೇಳ್ತಾ ಇದ್ದೀನಿ ಸರ್. ಮದನ್, ನನ್ನ ಅನುಭವದಲ್ಲಿ ಮಾನ್ಯ ಅಧ್ಯಕ್ಷರೇ, ಇಲ್ಲ ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ದಾರೆ, ಕಂಪ್ಲೀಟ್ ಮಾಡ್ಲಿ. 4-5 ವರ್ಷದಲ್ಲಿ ನೀವು ಹೇಳಿ. ಅದೇ ಸರಿ, ಕಮಿಷನ್ ಮಾತ್ರ ಹೋಗ್ತಾ ಇದೆ. ಕಾರ್ಯದರ್ಶಿಗಳೇ ಅಧ್ಯಕ್ಷರು ಬರೀ ರೈತರ ಕಮಿಷನ್ ದುಡ್ಡು ಮಾತ್ರ. ಆ ಕಮಿಷನ್ ಯಾರು ಟೆಂಡರ್ದಾರ ಆ ನಡ್ಸಕ್ಕ ಕಂಪ್ನಿ ಹಾಕ್ಯಾನೆ, ಟಾಟಾದನ ಬಿರ್ಲಾದನ ಯಾವನೋ ಬಾಕ್ಯಾನೆ ಅದೆಂತದ ಹಾಕ್ಯಾರೆ. ಅವ್ರು ಬಂದು ತಿಂಗಳ 2.5 ಲಕ್ಷ 3 ಲಕ್ಷ 5 ಲಕ್ಷ. ನಿಮ್ಮ APMC ಎಷ್ಟೇನೋ 5 ಲಕ್ಷ ಅವ್ರ APMC, ನಮ್ಮ APMC 3 ಲಕ್ಷ 4 ಲಕ್ಷ ಕಮಿಷನ್ ತಗೋತಾರೆ. ಒಂದೇ ಒಂದು ಈ ಟೆಂಡರಿಂಗ್ ನಡೆದಿಲ್ಲ. ಇರ್ಲಿ ಒಂದು ಅದರಿಂದ ಮಾನ್ಯ ಅಧ್ಯಕ್ಷರೇ, ಇದು ನಾವು ಈ ಟೆಂಡರ್ ಮಾಡಿದ್ದು, ಈ ಮಾರ್ಕೆಟಿಂಗ್ ಈ ಟೆಂಡರ್ ಮಾಡಿದ್ದು, ಇಟ್ ವಾಸ್ ಅಪ್ರಿಸಿಯೇಟೆಡ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ನ್ಯೂನತೆಗಳಿರ್ಬೋದು, ಇಲ್ಲ ಅಂತ ಹೇಳಲ್ಲ ನಾನು. ಯಾವುದೇ ಕಾನೂನುಗಳು ಮಾಡುವಾಗ ಇಂಪ್ಲಿಮೆಂಟೇಷನ್ ಅಲ್ಲಿ ಕೆಲವು ನ್ಯೂನತೆಗಳು ಬರ್ಬೋದು, ಅದನ್ನ ಸೆಟ್ ರೈಟ್ ಮಾಡಬೇಕಾಗುತ್ತೆ. ಆಗ ಮಂತ್ರಿ ಕೃಷಿ ಸಚಿವರಾಗಿದ್ರಲ್ಲ, ಕೃಷಿ ಸಚಿವರಾಗಿದ್ದವರು ಧಾರವಾಡಕ್ಕೆ ಹುಬ್ಬಳ್ಳಿಗೋ ಬಂದು ಎಲ್ಲ ಕೋಆಪರೇಷನ್ ಮಿನಿಸ್ಟರ್ಗಳು APMC ಮಿನಿಸ್ಟರ್ಗಳೆಲ್ಲ ಕರೆದು ಮೀಟಿಂಗ್ ಮಾಡಿದ್ರು. ಹೌದು, ಎಲ್ಲ ಕಡೆ ಮಾಡಿದ್ರು, ಅವ್ರನ್ನೆಲ್ಲ ಕರೆದು ಮೀಟಿಂಗ್ ಮಾಡಿದ್ರು. ನಾನು ಹೋಗಿದ್ದೆ. ಆಗ ಇಟ್ ಇಸ್ ಎ ವೆರಿ ಗುಡ್ ಪ್ರೋಗ್ರಾಮ್, ನೀವು ತಂದಿರೋದು ಬಹಳ ಚೆನ್ನಾಗಿದೆ ಅಂತೇಳಿ ಅವರು ನೆಕ್ಸ್ಟ್ ಇಯರ್ ಬಜೆಟ್ನೆಲ್ಲ ಅದು ಅನೌನ್ಸ್ ಮಾಡಿದ್ರು. ಈ ಟ್ರೇಡಿಂಗ್ ಅನ್ನ ಕೇಂದ್ರ ಸರ್ಕಾರದ ನೆಕ್ಸ್ಟ್ ಇಯರ್ ಬಜೆಟ್ನಲ್ಲಿ ನಾವು ತಂದ ಮೇಲೆ ಅದನ್ನು ಮುಂದಿನ ವರ್ಷ ಸರ್ ಇದನ್ನ ಈ ಕಾರ್ಯಕ್ರಮನ ಅಳವಡಿಸ್ಕೊಂಡು ಎಲೆಕ್ಟ್ರಾನಿಕ್ ಮಾರ್ಕೆಟ್ ಮಾಡಿದ್ಮೇಲೆ ಪ್ರಧಾನಮಂತ್ರಿ ಅವರೇ ಕರೆದಿ ಇದಕ್ಕೆ ಪುರಸ್ಕಾರ ಕೊಟ್ಟು ಈ ಗವರ್ನೆನ್ಸ್ ಇಂದ ಬೆಸ್ಟ್ ಪ್ರಾಕ್ಟೀಸ್ ಅಂತಾನು ಕೂಡ ನಮ್ಮ ಸರ್ಕಾರಕ್ಕೆ ಪ್ರಶಸ್ತಿ ಕೊಟ್ಟು ಇದನ್ನ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಮಾಡಬೇಕಂತ ಅವಾಗ ತೀರ್ಮಾನ ಮಾಡಿದ್ದು. ಆಮೇಲೆ ಇದರಿಂದ ಲಾಭ ಬರೀ ಟ್ರೇಡಿಂಗ್ ಅಲ್ಲ, ರೈತರಿಗೆ ಅವ್ರು ಬೆಳೆದಿರುವಂಥ ಬೆಳೆಗೆ ಸೂಕ್ತ ಏನು ಬೆಲೆ ಏನಿದೆ
ಅದು ಕೂಡ ಗೊತ್ತಾಗುತ್ತೆ. ಸೊ ಇಟ್ ಇಸ್ ಆಲ್ಸೋ ಪ್ರೈಸ್ ಡಿಸ್ಕವರಿ ಪ್ಲಾಟ್ಫಾರ್ಮ್ ಆಲ್ಸೋ ಸರ್, ಬರೀ ಟ್ರೇಡಿಂಗ್ ಅಂತ ಅಲ್ಲ. ಟ್ರೇಡಿಂಗ್ ಈಗ ಈ ಗವರ್ನೆನ್ಸ್ ಬೆಸ್ಟ್ ಪ್ರಾಕ್ಟೀಸಸ್ ಟ್ರೇಡಿಂಗ್ ಎಲ್ಲೂ ಆಗಿಲ್ರಿ, ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್ ಗೆ ಕೊಟ್ಟಿದ್ದಾರೆ ಸರ್. ನೀವು ಹೇಳಿದ್ದು ಕರೆಕ್ಟು. ಈ ಟ್ರೇಡಿಂಗ್ ಎಲ್ಲ ಸ್ಕೋಪು ನಿಮ್ಮ ಸರ್ಕಾರ ಇದ್ದಾಗ ಮಾಡಿದ್ರಿ, ಚಾಲನೆ ಕೊಟ್ರಿ. ಹುಬ್ಳಿಯಲ್ಲಿ ಕೇಂದ್ರ ಸಚಿವರು ಬಂದಿದ್ರು, ಅಪ್ರಿಷಿಯೇಟ್ ಮಾಡಿದ್ರು. ಅದು ನ್ಯಾಷನಲ್ ಲೆವೆಲ್ ಇದು ಮಾಡಬೇಕು, ಇಂಪ್ಲಿಮೆಂಟ್ ಮಾಡ್ಬೇಕಂತ ಹೇಳಿ ಎಲ್ಲ ಪ್ರಯತ್ನ ಅಲ್ಲ ಆಯ್ತು, ಅನೌನ್ಸ್ ಆಯ್ತು. ಆದ್ರೆ ಪ್ರಾಕ್ಟಿಕಲಿ ಫೀಲ್ಡ್ ಅಲ್ಲಿ ಆಗ್ಲಿಲ್ಲ. ಪ್ರತಿಯೊಬ್ಬರು APMC ಅವರು ನಮ್ಮಲ್ಲಿ ಬೇಡ ಅಂತ ಹೇಳಿ ಎಲ್ಲಿ ಅಡಾಪ್ಟ್ ಮಾಡಲಿ. ಈಗ ಶಿವಲಿಂಗೇಗೌಡರು ಹೇಳಿದ್ರಲ್ಲ, ಎಲ್ಲ ಡಬ್ಬ ತಂದಿಟ್ಟಿದ್ದಾರೆ, ಎಲ್ಲಾನು ಖಾಲಿ ಡಬ್ಬಗಳು ಆಗ್ಲಿಲ್ಲ. ದುಡ್ಡು ತಗೊಂಡು ಹೋಗ್ತಾವ್ರೆ, ತಿಂಗಳಿಲ್ಲ. ಚೆಕ್ ಮಾಡ್ರಿ, ನೀವು ಫೀಲ್ಡ್ ಅಲ್ಲಿ ಚೆಕ್ ಮಾಡಿ. ಇದು ಯಾರ ಕೇಳ್ರಿ, ಪ್ರಶ್ನೆನೇ ಇಲ್ಲ. ಅದನ್ನ ಅಪ್ರಿಷಿಯೇಟ್ ಮಾಡಿದ್ರು, ಎಲ್ಲ ಪ್ರೈಮ್ ಮಿನಿಸ್ಟರ್ ಅಪ್ರಿಷಿಯೇಟ್ ಮಾಡಿದ್ರು, ಕೇಂದ್ರ ಸಚಿವರು. ಅವತ್ತು ನಾನು ಆ ಕಾರ್ಯಕ್ರಮದಲ್ಲಿ ಇದ್ದೆ ಹುಬ್ಳಿಯಲ್ಲಿ, ಅದನ್ನ ಅಪ್ರಿಷಿಯೇಟ್ ಮಾಡಿದ್ರು. ನಿಜವಾಗಿ ಅದ ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡಿದ್ರು. ಬಹಳ ಒಳ್ಳೆ ಪ್ರೋಗ್ರಾಮ್. ಎಲ್ಲಿ ಆಗಿದೆ, ಏನಾಗಿದೆ ಸರ್ ಗವರ್ಮೆಂಟ್ ಒಂದು ಪಾಲಿಸಿ ಮತ್ತು ಇವತ್ತು ನಾ ಏನೇ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರು ಮಧ್ಯವರ್ತಿಗಳು ಇದಾರಲ್ಲ, ಮಧ್ಯವರ್ತಿಗಳು ಇಂಥ ಯೋಜನೆಯನ್ನ ಇವತ್ತು ರೈತರಿಗೆ ಒಳ್ಳೆ ಪ್ರೈಸ್ ಸಿಗ್ತದೆ ಅಂತಂದ್ರೆ ಅದು ಎಲ್ಲಿನೂ ಮಾರಬಹುದು. ಈ ಟ್ರೇಡಿಂಗ್ ಪ್ರಕಾರ ಎಲ್ಲಿಯಾದ್ರೂ ಒಳ್ಳೆ ಪ್ರೈಸ್, ಬಾಂಬೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಪ್ರೈಸ್ ಇದ್ರೆ ಅಲ್ಲಿ ತಗೋಬಹುದು, ಕಳಿಸಬಹುದು. ಆದ್ರೆ ಅಲ್ಲಿದ್ದಂಥವ್ರು ಮಧ್ಯವರ್ತಿಗಳು ಬಿಡುದಿಲ್ಲ. ಅವರು ಬಿಡುದಿಲ್ಲ. ಇದು ಶೋಷಣೆ ಕಂಟಿನ್ಯೂ ಆಗ್ತದೆ ಬಂದಿದೆ. ಈ APMC ಅನ್ನುವಂಥ ಹೆಸರ ಮೇಲೆ ಈ ಮಧ್ಯವರ್ತಿಗಳು ಇವತ್ತು ಇಲ್ಲಿ ಗ್ರಾಹಕರಿಗೂ ಲಾಭ ಇಲ್ಲ, ಈ ಕಡೆ ಯಾರಿಗೆ ರೈತರಿಗೂ ಲಾಭ ಇಲ್ಲ. ಕೊನೆಗೆ ಹೆಚ್ಚಿನ ಲಾಭ ಮಾಡ್ಕೊಳ್ಳೋರು ಈ ಮಧ್ಯವರ್ತಿಗಳು, ತಿಳ್ಕೊಂಬಿಡಿ. ಅವರೇ ಈಗ ಇದಕ್ಕೆಲ್ಲ ಅಡ್ಡಗಾಲು ಹಾಕ್ತಾ ಇರೋದು ಅವರೇ. ಸರ್, ಈಗ ಈ ಟೆಂಡರಿಂಗ್ ಮತ್ತೆ ಪಾಲಿಸಿ ಮತ್ತು ಪ್ರೋಗ್ರಾಮ್ ಒಂದು ಸರ್ಕಾರ ಮಾಡ್ತದೆ. ಅದು ಎಲ್ಲರ ಮನೆ ಮುಂದೆ ಹೋಗಿ ನೋಡ್ಲಿಕ್ಕೆ ಸರಿ ಉಂಟ ನೋಡ್ಲಿಕ್ಕೆ ಅದು ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಮತ್ತು ಜಿಲ್ಲಾ ಮಟ್ಟದಲ್ಲಿ ಆ APMC ಅದನ್ನು ಅನುಷ್ಠಾನ ಮಾಡಬೇಕು. ಈಗ ಯಾವ ಕಡೆ ಆಗ್ಲಿಲ್ಲ, ಇನ್ನೂ ಅದನ್ನು ಮಾಡಿಸಬಹುದಲ್ಲ. ಕೋಆಪರೇಟಿವ್ ಫೀಲ್ಡ್ ನಲ್ಲಿ ಇರೋರು. ಸನ್ಮಾನ್ಯ ಅಧ್ಯಕ್ಷರೇ, ಸಿದ್ದರಾಮಣ್ಣ ಅವರು ಮುಂದಿನ ಭವಿಷ್ಯದಲ್ಲಿ ಈಗ ಆದೀತನು ಅಂತಕ್ಕಂಥದ್ದು ಒಂದು ಆತಂಕ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸರ್, ನಾನೊಬ್ಬ ರೈತನಾಗಿ ನಾನು ಕಬ್ಬು ಬೆಳೀತಿದ್ದೆ, ಬೆಲ್ಲ ಮಾಡ್ತಿದ್ದೆ, ಹತ್ತಿ ಬೆಳೀತಿದ್ದೆ, ಎಲ್ಲವೂ APMCಗೆ ತೊಗೊಂಡು ಹೋಗ್ತಿದ್ದೆ. ಟ್ರ್ಯಾಕ್ಟರ್ದಲ್ಲಿ ತಗೊಂಡು ಬುಲೆಟ್ ಮೋಟರ್ ಸೈಕಲ್ ಮ್ಯಾಗ ನಾನು ಮುಂದೆ ಹೋಗೋನು. ಟ್ರ್ಯಾಕ್ಟರ್ದಲ್ಲಿ ಹತ್ತಿ ಮತ್ತು ಬೆಲ್ಲ ತಗೊಂಡು ಮಾರ್ಕೆಟ್ ಯಾರ್ಡ್ಗೆ ಹೋಗ್ತಿದ್ದೆ. ಬೇಕಾದಂಥ ದೊಡ್ಡ ರೈತ ಅನ್ನೋದ್ರು ಸಹಿತ ಅಡಚಣೆಯಲ್ಲಿ ಇರೋದು, ತೊಂದರೆ ಇರೋದೇನೆ. ಹೋಗಿ ನಾವು ಬೆಲ್ಲ ಹತ್ತಿ ಹಚ್ಚಿದ ಕೂಡಲೇ ಯಾವಾಗುತ್ತೆ ಟೆಂಡರು, ಯಾವಾಗುತ್ತೆ ಸೌದಾ ಅಂತ ಕೇಳಿದರೆ ಇನ್ನೊಂದು ವಾರ ಹೋಗುತ್ತೆ ಅಂತ ತೊಂದರೆ. ಸ್ವಲ್ಪ ನೀವು ಮಾರಿದ ಮೇಲೆ ಅದರಲ್ಲಿ ತಗೊಳಪ್ಪ, ದುಡ್ಡು ಕೊಡು ಅಂತ ಕೇಳ್ತೀವಿ. 10,000, 15,000, 1 ಲಕ್ಷ ಅವ್ರು ಎಷ್ಟು ನಾವು ವಸ್ತುಗಳನ್ನು ಹಚ್ತಿದ್ವಿ ಅಟ್ಟು ಅದರಲ್ಲಿ ಒಂದು 50% ನಮ್ಗೆ ಅಡ್ವಾನ್ಸ್ ಕೊಡೋರು. ಹಣ ತೊಗೊಂಡು ಮನೆಗೆ ಬರ್ತಿದ್ವಿ. ಬಂದಮೇಲೆ ದಲಾಲಿ ಅಂಗಡಿಯವನು ನಮಗೆ ಫೋನ್ ಮಾಡಿ ಹೇಳೋನು ಅಥವಾ ಪತ್ರ ಹಾಕೋನು, ನೀನು ಹಚ್ಚಿರ್ತಕ್ಕಂಥ ಮಾಲು ಇಷ್ಟಕ್ಕೆ ಮಾರಾಟ ಆಗಿದೆ ಅಂತ. ಮುಗ್ಧ ರೈತರು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವ ಏನು ಹೇಳ್ತಿದ್ದಲ್ಲ ಆ ಪಟ್ಟಿನೇ ತೊಗೊಂಡು ಬರೋದು. ಅದರ ಕಮಿಷನ್ ಎಷ್ಟು ಬರೆಯೋನು? 3% ಲೇಖಿ ಮೊದಲು ಮೇಲ್ಪೋಟದಲ್ಲಿ ಬೆನ್ಪಾಣದ ಮೇಲೆ ನಾನೇನು ಅಡ್ವಾನ್ಸ್ ತರ್ತಿದ್ನಲ್ಲ ಅದ್ರ ಬಡ್ಡಿ ಹಚ್ಚವನು ವಾರಕ್ಕೆ 3%. ಅದಾದಮೇಲೆ ಅವನ ಕಮಿಷನು ಮೇಲ್ನೋಟಕ್ಕೆ 3%, ಬೆನ್ಬೇಲ್ ಮೇಲೆ ಸಸ್ಪೆನ್ಸಲ್ಲೇ ಬರೆಯವನು 6%. ನೀವು ಹೇಳಿದ್ರಿ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಎಲ್ಲ ರಾಜ್ಯಗಳಿಗೆ ದೇಶದಲ್ಲಿ ಇನ್ಫಾರ್ಮ್ ಆಗಿರಬೇಕು ಅಂತಕ್ಕಂಥದ್ದು ನಾನು ಒಪ್ತೀನಿ. ನೀವು ಬೇರೆ ಬೇರೆ ರಾಜ್ಯದ ತೆಗೆದು ನೋಡಿ, ಬೇರೆ ಬೇರೆ ರಾಜ್ಯದಲ್ಲಿ ಅನೇಕ APMCಯಲ್ಲಿ ಇವತ್ತಿಗೂ 5%, 6%, 7% ಕಮಿಷನ್ ತಗೊಳ್ತಕ್ಕಂಥ ವ್ಯವಸ್ಥೆ ಇದೆ. ನಮ್ಮಲ್ಲಿಲ್ಲ ಸರ್, ನಮ್ಮಲ್ಲಿ 2% ಸರ್. ರವಾನೆದಾರರಿಂದ ಗೊತ್ತು. ನಾನು APMC ಸಚಿವನಾಗಿ ಕೆಲಸ ಮಾಡಿದ್ದೀನಿ, ರೈತನಾಗಿ ಅನುಭವಿಸಿದ್ದೀನಿ. ಆ ಮಾತು ಹೇಳ್ತಾ ಇದ್ದೀನಿ. ಇವತ್ತು ಕರ್ನಾಟಕದಲ್ಲಿ ತಂದಿರತಕ್ಕಂಥ ಕಾನೂನು APMCನೂ ಇರಬೇಕು, ಹೊರಗಡೆ ಮಾರಾಟ ಮಾಡಲಿಕ್ಕೂ ಅವಕಾಶ ಇರಬೇಕು. ಅಂದ್ರೆ ಇಲ್ಲಿ ರೈತ ಹೊರಗಡೆ ಅವನು ಮೋಸ ಮಾಡಿದ್ರೆ APMCಗೆ ಮಾರಾಟ ಮಾಡ್ಬೋದು. APMCದಲ್ಲಿ ಏನಾದರೂ ಅಲ್ಲಿ ದಲಾಲಿಕೋರು, APMC ಬಗ್ಗೆ ನಾನು ದೋಷ ಹೊರಿಸ್ಲಿಕ್ಕೆ ತಯಾರಿಲ್ಲ. APMC ಆಡದಲ್ಲಿರ್ತಕ್ಕಂಥ ಏನು ದಲಾಲಿಗಳಿದಾರಲ್ಲ, ರೈತರ ರಕ್ತವನ್ನು ಹಿರ್ತಕ್ಕಂಥದ್ದು ನಾನು ಪ್ರತ್ಯಕ್ಷ ಕಂಡಿದ್ದೀನಿ, ಅನುಭವಿಸಿದ್ದೀನಿ.
ಅವರು ಕಪಿಮುಷ್ಟಿಯಿಂದ ಹೊರಗೆ ಬರಬೇಕು ಅಂತಕ್ಕಂಥ ಒಂದು ಆಲೋಚನೆ ಇಟ್ಕೊಂಡು ಕೇಂದ್ರ ಸರ್ಕಾರ ದೇಶದಲ್ಲಿ ರೈತ ಬೆಳೆದಿರ್ತಕ್ಕಂಥ ಬೆಳೆಯನ್ನ ಅವನಿಗೆ ಸ್ವಾಯತ್ತತೆ ಸಿಗಬೇಕು, ಎಲ್ಲಾದರೂ ಮಾರ್ಕೊಳ್ಳಿ, APMC ಅಲ್ಲಿ ಆದರೂ ಮಾರ್ಕೊಳ್ಳಿ, ಅವನು ಬೆಳೆದಿರ್ತಕ್ಕಂಥ ಅವನ ಹಕ್ಕು. ಕಬ್ಬ ಬೆಳಿತೀವಿ, ನೀವೇ ಮುಖ್ಯಮಂತ್ರಿಯಾಗಿ ಅನೇಕ ಬಾರಿ ನೀವು ಬೆಳಗಾವಿಯಲ್ಲಿರ್ತಕ್ಕಂಥ ನಿರ್ದೇಶನ ಕೊಟ್ಟಿದ್ದೀರಿ. ರೈತ ಬೆಳೆದಿರ್ತಕ್ಕಂಥ ಕಬ್ಬನ್ನ ಅವನು ಕಮಾಂಡಿಂಗ್ ಏರಿಯಾ ಬಿಟ್ಟರು ಕೂಡ ಅವನಿಗೆ ಸ್ವಾತಂತ್ರ್ಯ ಇರಬೇಕು, ಬೇರೆ ಕಡೆ ಕಳಿಸ್ಬೋದು ಅಂತಕ್ಕಂಥ ತಾವೇ ಹೇಳಿದ್ರಿ. ಬೆಳಗಾವಿಯಲ್ಲಿ ಒಬ್ಬ ಪಾಪ ರೈತ ಆತ್ಮಹತ್ಯೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಕಾನೂನದಲ್ಲಿ ಏನಿದೆ, ಯಾವುದು ಶುಗರ್ ಫ್ಯಾಕ್ಟ್ರಿ ಲೈಸೆನ್ಸ್ ಪಡ್ಕೊಂಡಿರ್ತಾನೆ ಅವನಿಗೆ ಹಳ್ಳಿಗಳು ಫಿಕ್ಸ್ ಇದೆ, ಏರಿಯಾ ಫಿಕ್ಸ್ ಇದೆ. ಆ ಶುಗರ್ ಫ್ಯಾಕ್ಟ್ರಿ ಬಿಟ್ಟು ಬೇರೆ ಕಡೆ ಅವನಿಗೆ ಸಪ್ಲೈ ಮಾಡ್ಲಿಕ್ಕೆ ಬರಲ್ಲ, ಕಬ್ಬ ಕೊಡ್ಲಿಕ್ಕೆ ಬರೋದಲ್ಲ. ಆದರೆ ರೈತನ ಹಕ್ಕನ್ನು ಕಸ್ಕೋಬಾರ್ದು ಅಂತಕ್ಕಂಥ ಮಾತನ್ನು ಕೂಡ ನೀವೇ ಹೇಳಿದ್ರಿ. ಅವನಿಗೆ ಎಲ್ಲಿ ಬೆಲೆ ಸಿಗುತ್ತೋ ಅಲ್ಲಿ ಆ ಕಬ್ಬವನ್ನು ಸಾಕಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ನೀವು ಹೇಳಿದ್ರಿ, ಅದನ್ನು ನಾವು ಹೇಳಿದ್ವಿ. ರೈತ ಬೆಳೆದಿರ್ತಕ್ಕಂಥ ಬೆಳೆ ಎಲ್ಲಿ ಅವನಿಗೆ ನ್ಯಾಯಸಮ್ಮತವಾಗಿ ಸಿಗುತ್ತೆ ಅಲ್ಲಿ ಮಾರಾಟ ಮಾಡಲಿ. ಈ ಉದ್ದೇಶದಿಂದ ಕೇಂದ್ರ ಸರ್ಕಾರ ಹೇಳಿದೆ ಹೊರತಾಗಿ ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿಗಳನ್ನ ಗಮನದಲ್ಲಿಟ್ಕೊಂಡು ಹೇಳಿರ್ತಕ್ಕಂಥದ್ದು ಅಲ್ಲ ಅಂತ ಹೇಳಿ ನನ್ನ ಭಾವನೆ. ಸರ್ ಒಂದು ನಿಮಿಷ, ಸಿದ್ದರಾಮಯ್ಯ ಅವರು ಕಂಪ್ಲೀಟ್ ಮಾಡಿ. ಈಗ ಸರ್ ಸಿದ್ದರಾಮಯ್ಯ ಸರ್ ಅಲ್ಲ ಸರ್, ನೆಕ್ಸ್ಟ್ ತಾವು ಮಾತಾಡಿ. HK ಪಾಟೀಲ್ ಒಂದು ನಿಮಿಷ ಮಾತಾಡ್ತಾರೆ. ಮಾನ್ಯ ಸೌದಿ ಅವರು ಉಪಮುಖ್ಯಮಂತ್ರಿಗಳು, ನಿಮ್ಮ ಆಲೋಚನೆ ನಿಮ್ಮ ಜೊತೆಗೆ ನಮ್ಮದು ಸಹಮತ ಇದೆ. ಆದರೆ ಪ್ರಸ್ತುತ ವಾಸ್ತವಿಕತೆ, ಕಾನೂನು ತಿದ್ದುಪಡಿ ಆಗ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ನೀವು ದೂರ ಇದ್ದೀರಿ. ರೈತರು ನೀವು ಹೇಳಿದ ಹಾಗೆ ಅವ್ರಿಗೆ ಆಪ್ಷನ್ ಇರಲಿ. ಆದರೆ ಈಗ ಏನಾಗಿದೆ ಅಂದರೆ ಈ ನ್ಯೂ ಆಪ್ಷನ್ ಕೊಟ್ಟಿದ್ದೀರಲ್ಲ, ಆ ನ್ಯೂ ಆಪ್ಷನ್ನೊಳಗೆ ಅವ್ರಿಗೆ ಸೆಸ್ ಇಲ್ಲ, ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಾನ್ ಎಕ್ಸ್ಪ್ಲಾಯ್ಟೇಷನ್ ಕಾನೂನು ಎನ್ಫೋರ್ಸ್ಮೆಂಟ್ ಇಲ್ಲ. ಇಲ್ಲೇ ಸನ್ಮಾನ್ಯ ಸೋಮಶೇಖರ್ ಅವರು ಇದ್ದಾರೆ, ಕೇಳಿ ಅವ್ರನ್ನ. ಇವರು APMC ಒಳಗಾದ್ರೆ ಅಲ್ಲಿ ಸೆಸ್ಸು ಅದರ್ ರೆಗ್ಯುಲೇಷನ್ಸ್ ಎಲ್ಲಕ್ಕೂ ಲಾಗು. ಅಲ್ಲಿ ಯಾವ ವ್ಯಾಪಾರಸ್ಥ ರೈತನಿಗೆ ದುಡ್ಡು ಕೊಡದೆ ಹೋದರೆ APMC ಅವರು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬೋದು, ಅದನ್ನ ಆರ್ಬಿಟ್ರೇಷನ್ಗೆ ಹಾಕ್ಬೋದು, ಅವ್ಗೆ ನೋಟಿಸ್ ಕೊಡ್ಬೋದು, ಬೇರೆ ಬೇರೆ ಎಲ್ಲ ಪ್ರಕ್ರಿಯೆಗಳನ್ನು ಮಾಡ್ಬೋದು. ಆದರೆ ಈ APMC ಹೊರತಾಗಿ ಈಗೇನು ಹೊಸದೊಂದು ಏರಿಯಾ ಬರ್ತಾ ಇದೆಯಲ್ಲ, ಅವ್ರಿಗೆ ಇವೆಲ್ಲದರಿಂದನೂ ಎಕ್ಸೆಂಪ್ಟ್, ದೇ ಆರ್ ಆಲ್ಸೋ ಎಕ್ಸೆಂಪ್ಟ್ ಫ್ರಮ್ ದಿ ಟ್ಯಾಕ್ಸ್ ಸೆಸ್. ಇದು ವಾಸ್ತುಸ್ಥಿತಿ. ಹಾಗಿದ್ದಾಗ ಅಲ್ಲಿಗೆ ಇಲ್ಲಿಗೆ ನೀವು ಹೋಲಿಕೆ ಆಗುತ್ತಾ? ಒಂದು ರೀತಿ ಕಾಂಪಿಟೇಷನ್, ಸರಿಯಾದ ಕಾಂಪಿಟೇಷನ್ನ, ಸೇಮ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್. ಇದು ನೀವು ಆ ಬೆಲ್ಲದ್ದು ಹೇಳಿದ್ರಿ, ಬೆಲ್ಲ ಬಹಳ ವರ್ಷ ನೋಟಿಫೈಡ್ ಪ್ರಾಡಕ್ಟ್ ಇರಲಿಲ್ಲ. ಅದು ಈಗೇನು ನೋಟಿಫೈಡ್ ಪ್ರಾಡಕ್ಟ್ ಆಗಿತ್ತೋ ಗೊತ್ತಿಲ್ಲ. ನಮ್ಮಲ್ಲೆಲ್ಲ ಭಾಳಷ್ಟು ಮಾಲ್ಗಳು, ರೈತ ಮಾಲ್ಗಳು, ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವ್ರಿಗೂ ಗೊತ್ತಿದೆ, ಕೆಲವು ಟೆಂಡರ್ಸ್ ಆಗ್ತವೆ. ದೇರ್ ವಿಲ್ ಬಿ ಎ ಓಪನ್ ಟೆಂಡರ್ ಬೈ ದಿ APMC ಆ್ಯಂಡ್ ಈ ಟೆಂಡರ್ನಲ್ಲಿ ನಿಮಗೆ ಸಾಕಷ್ಟು ಟ್ರಾನ್ಸ್ಪರೆನ್ಸಿ ಇದೆ. ಕೆಲವು ಯಾವ ನೋಟಿಫಿಕೇಷನ್ ಆಗಿಲ್ಲ, ನೋಟಿಫೈಡ್ ಪ್ರಾಡಕ್ಟ್ ಆಗಿಲ್ಲ, ಅಲ್ಲಿ ಸ್ವಲ್ಪ ಎಕ್ಸ್ಪ್ಲಾಯ್ಟೇಷನ್ ಇದೆ. ಅವ್ನು ನೋಟಿಫೈ ಮಾಡೋದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಆದರೆ ಈಗ ಇದ್ದಿರ್ತಕ್ಕಂಥ ಏನು ಚರ್ಚೆ ಮಾಡ್ತಾ ಇದ್ದೀವಿ, APMC ಕಾನೂನು ಹಾಗೂ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಕಾನೂನುಗಳೆಲ್ಲ ಏನದಾವಲ್ಲ, ಅದರಿಂದ APMC ತನ್ನ ಸಂಪೂರ್ಣವಾಗಿರ್ತಕ್ಕಂಥ ಕಂಟ್ರೋಲ್ ಕಳ್ಕೊತದೆ, ರೆಲೆವೆನ್ಸ್ ಕಳ್ಕೊತದೆ, ಹಾಗೂ ಇದಕ್ಕೆ ಪಾರ್ಶಾಲಿಟಿ ಆಗುತ್ತೆ. ಅವರು ಎಲ್ಲ ರೀತಿಯಿಂದ ಫ್ರೀ, ಇವರು ಎಲ್ಲ ರೀತಿಯಿಂದ ಕಂಟ್ರೋಲ್ನಲ್ಲಿ ಇರ್ತಾರೆ. ಯಾರು ಇಲ್ಲಿ ಉಳಿತಾರೆ? ಯಾರು ಉಳಿಯೋದಿಲ್ಲ. ಸಿದ್ದರಾಮಯ್ಯ ಕಂಪ್ಲೀಟ್ ಮಾಡ್ತಾರೆ. ನೀವು ಹೇಳಿರೋದು ಸರಿಯಾಗಿದೆ, HK ಪಾಟೀಲ್ ಹೇಳಿರೋದು ಸರಿಯಾಗಿದೆ. ಇಲ್ಲ, ಈ ನಮ್ಮ ಇತ್ತೀಚೆಗೆ ಹೋಗಿಲ್ಲ ಲಕ್ಷ್ಮಣ ಸವದಿ ಅವರು ಮಾರ್ಕೆಟ್ಗೆ ಅಂತ ಕಾಣುತ್ತೆ. ಈಗ ಆ ಥರ ಇಲ್ಲ ಮಾರ್ಕೆಟ್. ಈ ಥರ ದಲ್ಲಾಳರು ಮೋಸ ಮಾಡೋದು ಇಲ್ಲ ಈಗ. ಹೌದ್ರಿ, ದಲ್ಲಾಳರು ಮೋಸ ಮಾಡ್ತಾ ಇಲ್ರಿ. 2% ಹೌದು, ರವಾನೆದಾರ ಹತ್ರ ತಗೋತಾರೆ, ಕಮಿಷನ್ ಏಜೆಂಟ್ ಹತ್ರ ತಗೋಣಕ್ಕಲ್ಲೀಗ
ನಮ್ಮ ಅರಸೀಕೆರೆ ಮಾರ್ಕೆಟ್ ಯಾರ್ಡ್ನಲ್ಲಿ ನಿಮ್ದು ಯಾವ್ಯಾವ ಮಾರ್ಕೆಟ್ ಅಲ್ಲಿ ಯಾರು ತಗೋತಾರೋ ಗೊತ್ತಲ್ಲ ನನಗೆ. ನಾನು ಹೇಳ್ತಾ ಇರೋದು ಕಂಪ್ಲೀಟ್ ನಮ್ಮ ಮಾರ್ಕೆಟ್ ಯಾರ್ಡ್ ಅಲ್ಲಿ 2% ರವಾನೆದಾರ ತಗೋತಾರೆ, ಇವ್ರ ತಗೊಳಕಲ್ಲ, ಕಮಿಷನ್ ಏಜೆಂಟ್ ತಗೊಳಕಲ್ಲ. ನಿಮ್ಮ ಕಡೆ ನಡೀಬಹುದು, ಅದೇ ರೀತಿ ನಡೀತದೆ. ಈಗ ನಾನು APMC ನಲ್ಲಿ ದಲ್ಲಾಳಿಗಳು ವ್ಯಾಪಾರಸ್ಥರು ರೈತರಿಗೆ ಮೋಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಅಲ್ವಾ? APMCಗಳು ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಕಮಿಟಿ ಇದೆಯವಲ್ಲ, ರೆಗ್ಯುಲೇಟೆಡ್ ಕಮಿಟಿ, ಅಲ್ಲಿ ರೆಪ್ರೆಸೆಂಟ್ ಮಾಡೋರು ಯಾರು? ಕಮಿಟಿ ಯಾರು ಮಾಡೋರು? ರೈತರಿಂದ ಎಲೆಕ್ಟ್ ಆದವರಲ್ವ ಅಲ್ಲಿರೋರು? ರೈತ ಪ್ರತಿನಿಧಿಗಳು ಎಕ್ಸೆಪ್ಟ್ ಒಬ್ಬ ದಲ್ಲಾಳರ ಪರವಾಗಿ ಒಬ್ಬ ಇರ್ತಾನೆ, ಇನ್ನೊಬ್ಬ ಸೊಸೈಟಿಗಳ ಮೂಲಕ ಯಾವನೋ ಒಬ್ಬ ಬರ್ತಾನೆ. ಎರಡರ ನಾಮಿನೇಷನ್ ಬಿಟ್ರೆ ಇನ್ನು ಉಳಿದವರೆಲ್ಲ ಎಲೆಕ್ಟೆಡ್ ಅಲ್ವಾ? ಎಷ್ಟು ವರ್ಷದಿಂದ ಎಲೆಕ್ಷನ್ ನಡ್ಕೊ ಬರ್ತಾ ಇದೆ? ಯು ಮೀನ್ ಟು ಸೇ all the elected bodies are inefficient, are corrupt, they are not in a position to control the agents and the purchasers? You mean to say that? 162 APMCಗಳಿಗೆ ಎಲೆಕ್ಷನ್ ಬರ್ತಾರಲ್ಲ, they are all representatives elected by the farmers. What are they doing? You regulate them properly. ಲೈಸೆನ್ಸ್ ಕೊಡೋರು ಯಾರು? APMC. You cancel the license. If anybody violates the provisions of the act, ಅದನ್ನು ಬಿಟ್ಬಿಟ್ಟು ರೈತರ ಜುಟ್ಟು ತಗೊಂಡೋಗಿ ಖಾಸಗಿಯವರು ಕೊಟ್ಬಿಡೋದು ಎಷ್ಟು ಸರಿ? ಆಯ್ತಪ್ಪ, ಈಗಲೂ ಇದೆ, ಪ್ರೈವೇಟ್ನವರು ಕೊಂಡ್ಕೋಬಾರ್ದು ಅಂತ ಇದೆಯಾ? ಈಗಲೂ ಕೊಂಡ್ಕೋತಾರೆ. ದೇರ್ ಇಸ್ ನೋ ಬ್ಯಾನ್. ಶೆಡ್ಯೂಲ್ಡ್ ಗೂಡ್ಸ್ ಹೊರಗಡೆ ಪರ್ಚೇಸ್ ಮಾಡೋಂಗಿಲ್ಲ. ಅದ ಆಯ್ತ್ರಿ, ಈಗಲೂ ತಗೋಬಹುದಲ್ವೇನ್ರಿ? ಶೆಡ್ಯೂಲ್ಡ್ ಗೂಡ್ಸ್ ರೂಲ್ಸ್ ಪ್ರಕಾರ ಇಲ್ಲ, APMC ಒಳಗಡೆನೆ ಆಗ್ಬೇಕು, ಥ್ರೂ ಕಮಿಷನ್ ಏಜೆಂಟ್ ಕೊಡ್ಬೇಕು. ಆಯ್ತು, ನಾಳೆ ಖಾಸಗಿಯವರು ಕೊಟ್ಬಿಡ್ತೀರಿ, ನಿಮ್ಮ ಮನೆ ಹತ್ರ ಬಂದು ತಗೋ ಹೋಯ್ತಾರೆ. ತಗೊಳ್ತಾರೆ ಸರ್, ಈಗೂನು ತಗೊಳ್ತಾರೆ, ಖಾಸಗಿಯವರು ತಗೊಳ್ತಾರೆ, ಈಗೂನು ತಗೊಳ್ತಾರೆ. ಪ್ರತಿ ಸಾರಿ ನಮ್ಮ ಮಾರ್ಕೆಟ್ ನಲ್ಲಿ ಕೋಟಿಗಟ್ಟಲೆ ಹಾಕೊಂಡು ಹೋಗ್ಬಿಡ್ತಾರೆ, ತಗೊಂಡು ಹೋಯ್ತಾರೆ. ನೀವು ಯಾಕೆ ಇದನ್ನ ಈ ಹೊಸ ಬಿಲ್ ತಗೊಬಂದು ಕಾರ್ಪೊರೇಟ್ ಬಾಡಿಗಳಿಗೆ ಯಾಕೆ ಕೊಟ್ಬಿಡ್ತಾ ಇದ್ದೀರಿ? ನಾಳೆ ಇವೆಲ್ಲ ಮುಚ್ಚೋಯ್ತವಲ್ವಾ HK ಪಾಟೀಲ್ ಹೇಳಿದ್ಮೇಲೆ? ಯಾಕಂದ್ರೆ ಅವ್ರಿಗೆ ಎಲ್ಲ ಬೆಲೆ ಜಾಸ್ತಿ ಸಿಗುತ್ತೆ ಅಂದ್ಬಿಟ್ಟು ಖಾಸಗಿ ಅವರು ಕೊಟ್ಬಿಡ್ತಾರೆ, ಎಲ್ಲರೂ ಅವ್ರು ತಗೊಂಡ್ಬಿಡ್ತಾರೆ, ಅವ್ರು ತಗೊಂಡು ಓರ್ಡ್ ಮಾಡ್ಕೊಬಿಡ್ತಾರೆ. ಈಗ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಬೇರೆ ತಂದ್ಬಿಟ್ಟಿದ್ದೀರಿ, ತಿದ್ದುಪಡಿ ತಂದ್ಬಿಟ್ಟಿದ್ದೀರಿ, ಇಲ್ಲಿಗೆಲ್ಲ ಹೋರ್ಡ್ ಮಾಡ್ಕೋತಾರೆ ಕೆಲವು ಕಮೋಡಿಟೀಸ್ನ. ಯು ಹ್ಯಾವ್ ನೋ ಪವರ್ಸ್ ಟು ರೈಡ್. ಹಾಗೇನ್ ಮಾಡ್ತೀರಿ? ಯಾವಾಗ ಬೆಲೆ ಬಿದ್ದೋಗಿರ್ತದೆ ಆಗ ಹೋರ್ಡ್ ಮಾಡ್ಕೊಂಡಿರ್ತಾರೆ. ಅದು ಸ್ಕೇರ್ಸಿಟಿ ಶುರು ಆದ್ಮೇಲೆ ಬಿಡ್ತಾರೆ ಮಾರ್ಕೆಟಿಗೆ. ದೇ ವಿಲ್ ಮೇಕ್ ಪ್ರಾಫಿಟ್ ಯಾಸ್ ದೇ ವಾಂಟ್. ತಕಾಭಾವ ಯಾಸ್ ದೇ ವಾಂಟ್. ಯು ವಾಂಟ್ ಅಲೋ ದಿಸ್ ಟೈಪ್ ಆಫ್ ಸಿಸ್ಟಮ್. ನೀವು ಸ್ಟ್ರೆಂಥನ್ ಮಾಡಿ, APMC ಮಾರ್ಕೆಟ್ಗಳನ್ನ ಸ್ಟ್ರೆಂಥನ್ ಮಾಡಿ, ನ್ಯೂನತೆಗಳಿದ್ದನ್ನು ಸರಿಪಡಿಸಿ, ಈ ಮಾರ್ಕೆಟಿಂಗ್ ಸರಿಯಾಗಿ ಮಾಡಿ. ಆಗ್ಲಿಲ್ಲ ಅಂತಂದ್ರೆ that shows the efficiency of the markets committees, that shows the efficiency of the concerned minister. ಹಂಗ್ ಮಾಡ್ಬಿಟ್ಟು ನಾಳೆ ಎಲ್ಲ ಮಾರ್ಕೆಟ್ಗಳು ಮುಚ್ಚುಗತ್ತಾ ಬಂದ್ಬಿಡ್ತವೆ. ಯಾರು ಕೊಡಕ್ ಹೋಯ್ತಾರೆ ಆಗ APMC ಮಾರ್ಕೆಟ್ಗೆ? ಯಾವ ವ್ಯಾಪಾರಸ್ಥರು ಅವ್ರು ಹೇಳಿದ್ರು, ಸೋಮಶೇಖರ್ ಹೇಳಿದ್ರು, 1.5 ರೂಪಾಯಿನಿಂದ ನಾವು ಇದನ್ನ ₹1.35 ಮಾಡಿದ್ದೀವಿ. ಆಯ್ತಪ್ಪ, ನೀವು ₹1 ಮಾಡಿ. ಎಲ್ಲಿ ಬರ್ತೀವಿ? ಮಾರ್ಕೆಟ್ಗೆ ಬರಲ್ವಲ್ಲ ಫುಡ್ ಗ್ರೈನ್ಸು, ಮಾರ್ಕೆಟ್ಗೆ ಬರಲ್ವಲ್ರಿ, ನಿಮ್ಗೆ ಯಾರ್ಡ್ಗೆ ಬರಲ್ವಲ್ಲ. ಏನ್ ಜಾಗಟೆ ಬಾರಿಸ್ತಾರ ಕೂತ್ಕೊಂಡು ಅಲ್ಲಿ APMC ಅವರು?
ಎಷ್ಟು ಕೋಟಿ ರೂಪಾಯಿ ವಹಿವಾಟಿದೆ ಈಗ? ಏನು ಇಲ್ಲದೆ ಅಂದ್ಮೇಲೆ ಯಾಕೆ ಬರ್ತಾರೆ ಅಲ್ಲಿಗೆ? ಏನ್ ಮಾಡ್ತಾರೆ? ನಾಳೆ ಎಲ್ಲ ಮುಚ್ಕ ಬಂದ್ಬಿಡ್ತವೆ. ಮುಚ್ಕ ಬಂದ ಮೇಲೆ ಖಾಸಗಿಯವರು ಯಾರ್ಡ್ಗಳನ್ನ ಓಪನ್ ಮಾಡ್ತಾರೆ, ಮಾರ್ಕೆಟ್ಗಳನ್ನ ಓಪನ್ ಮಾಡ್ತಾರೆ. ಇಲ್ಲಿ ತಂದು ಕೊಡ್ರಿ ಅಂತಾರೆ ರೈತರಿಗೆ. ಅವ್ರು ಹೇಳಿದ ರೇಟು ಕೊಡ್ಬೇಕು ನೀವು. ವಿಲ್ ಬಿ ದಿ ಎಕ್ಸ್ಪ್ಲಾಯ್ಟರ್ಸ್. ಇವರೇ ಶೋಷಕರಾಗ್ತಾರೆ. ಮತ್ತೆ ಶೋಷಣೆಗೆ ಒಳಪಡೋರು ಯಾರು? ಅಗೈನ್ ಫಾರ್ಮರ್ಸ್. ಇದು ಹಿಂದೆನೂ ಇತ್ತು. ಮಾರ್ಕೆಟ್ 1966 ಇಸ್ವಿಗಿಂತ ಬರೋದಕ್ಕಿಂತ ಮುಂಚಿತವಾಗಿತ್ತು. ಆಗ್ಲೂ ಖಾಸಗಿಯವರೇ ಕೊಂಡ್ಕೊತಾ ಇದ್ರು. ನ್ಯಾಯ ಸಿಗ್ತಿತ್ತ ರೈತರಿಗೆ? ಯೋಚನೆ ಮಾಡಿ. This is going to be happened. ಮುಂದಿನ ದಿನ ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡ್ಬೇಕಾ ಬೇಡ? ನೀವೆಲ್ಲ ವಿಜನರೀಸ್ ಆಗಬೇಕು. ದೂರದೃಷ್ಟಿ ಇಟ್ಕೊಂಡು ಯೋಚನೆ ಮಾಡಬೇಕು. ಅದರಿಂದ ಮಾನ್ಯ ಅಧ್ಯಕ್ಷರು ನಾನು ಹೇಳ್ತೀನಿ, ದಯಮಾಡಿ ಈ ತಿದ್ದುಪಡಿ ತಂದು ರೈತರಿಗೆ ಅನ್ಯಾಯ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ದಿನ ಲಾಭ ಸಿಕ್ಬೋದು, ನಾ ಇಲ್ಲ ಅಂತ ಹೇಳಲ್ಲ. ಐ ಡೋಂಟ್ ಸೇ 2 ವರ್ಷ 3 ವರ್ಷ 4 ವರ್ಷ ಲಾಭ ಸಿಕ್ಬೋದು. ಆಮೇಲೆ ಅವರೇ ಸ್ವಂತ ಮಾರ್ಕೆಟ್ಗಳು ಮಾಡ್ಕೊಂಡ್ಮೇಲೆ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಜಸ್ಟಿಸ್ ಫಾರ್ ದಿ ಫಾರ್ಮರ್ಸ್? ಅದು ಮತ್ತೆ ಹೋಗ್ಬಿಡ್ತದೆ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಲ್ಲ. ಆಮೇಲೆ ನೇರವಾಗಿ ರೈತರೇ ಮಾರ್ಕೋತಾರಪ್ಪ, ರೈತರ ಮೇಲೆ ನಿಗದಿ ಮಾಡ್ಕೊಂಡ್ಬಿಡ್ತಾರೆ. ವಿ ಆರ್ ನಾಟ್ ಗೋಯಿಂಗ್ ಟು ಸಪೋರ್ಟ್. ಅದ್ರ ಬದಲು ಸ್ವಾಮಿನಾಥನ್ ರಿಪೋರ್ಟ್ ಕೊಟ್ಟಿದ್ದಾರಲ್ಲ, ಅದನ್ನು ಜಾರಿ ಮಾಡಿ. ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ರು ಎಷ್ಟು ಆಕ್ಚುಯಲ್ ಕಾಸ್ಟ್ ಆಗ್ತದೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗ್ತದೆ, ಅದ್ರ ಮೇಲೆ 50% ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡಿ, ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿ. ಏನ್ ಹೇಳಿದ್ರಿ ಹೇಳಿ? ಬಿಜೆಪಿ ಮ್ಯಾನಿಫೆಸ್ಟೋದಲ್ಲಿ ಇದೆ ಅದು. ಮ್ಯಾನಿಫೆಸ್ಟೋದಲ್ಲಿ ಇದೆ, ಮಾಡಿ. ರೈತರಿಗೆ ಒಟ್ಟಾರೆ ಅಭಿಪ್ರಾಯ ಉದ್ದೇಶ ಏನು? ರೈತರಿಗೆ ಅನುಕೂಲ ಆಗಬೇಕು, ರೈತರ ಶೋಷಣೆ ತಪ್ಪಬೇಕು, ರೈತರಿಗೆ ನ್ಯಾಯಯುತವಾದಂಥ ಬೆಲೆ ಸಿಗಬೇಕು. ಅವ್ರು ಬೆಳೆದಂತ ಈಗ ಎಷ್ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಇರ್ತದೆ ಅದಕ್ಕಿಂತ ಕಮ್ಮಿ ಸಿಗಬಾರ್ದು. ಅದ್ರ ಮೇಲೆ 50% ಕೊಡಬೇಕು ಅಂತ ಸ್ವಾಮಿನಾಥನ್ ರಿಪೋರ್ಟ್ ಹೇಳೋದು. ಮಾಡಿ ಅದನ್ನ. ಅದು ಬಿಟ್ಬಿಟ್ಟು ಈ ತರ ಕಾನೂನು ತಗೊಂಡ್ಬಿಟ್ಟು ಪಾಪ ಸೋಮಶೇಖರ್ ಕೈಲಿ ಯಾಕೆ ಮಂಡಿಸ್ತಾ ಇದ್ದೀರಿ? ಈಗ ಇಲ್ಲಪ್ಪ, ಸೋಮಶೇಖರ್ ಪಾಪ ಈಗ ಸಿದ್ದರಾಮಯ್ಯನವರು ಅಲ್ಲ, ಅದು ಈ ಸಿಟಿ ರವಿ ಎಲ್ಲಾರು ಮಂಡಿಸಿದ್ರೆ ಏನಾದ್ರು ಪರವಾಗಿರ್ಲಿಲ್ಲ. ಆ ಸೋಮಶೇಖರ್ ತಗೊಂಡು ಹಾಕಪ್ಪ, ರೈತರ ಶಾಪ ತಟ್ಬಿಡ್ತದೆ. ಈ 2008 ರೈತರ ಶಾಪ ತಟ್ಬಿಡ್ತದೆ. ನಾಯಕರೇ, ನೀವು ಮಾನ್ಯ ಅಧ್ಯಕ್ಷರೇ, ಇದು ಒಂದು ಎಗೈನ್ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ಗೆ ತಿದ್ದುಪಡಿ ತಂದಿದ್ದೀರಿ. ಅದೇ ರೀತಿ ರೈತ ವಿರೋಧಿಯಾದಂತ ತಿದ್ದುಪಡಿ. ಇದು ರೈತರಿಗೆ ಮರಣ ಶಾಸನ. ದಯವಿಟ್ಟು ಮಾಡಕ್ ಹೋಗಬೇಡಿ, ದಯವಿಟ್ಟು ವಿಡ್ರಾ ಮಾಡಿ ಅಂತಕ್ಕಂಥದ್ದು ನನ್ನ ಮನವಿ. ಓಕೆ. ಬಂಡೆಪ್ಪ ಕಶಂಪುರ, ಈಗ ಇದ್ರ ಸಮಯನೂ ನಿಮ್ಗೆಲ್ಲದು ಅರ್ಥ ಆಗ್ತಾ ಇದೆ ಅಲ್ಲಲ್ಲ? ನಿಮ್ಗೆಲ್ಲ ಉಳಿದವ್ರಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅಧ್ಯಕ್ಷರೇ 4:45 ರವಿ ಅವರೇ, ಟೈಮ್ ಇಲ್ಲ ಈಗ. ಅಧ್ಯಕ್ಷರೇ, ನಮಗೂ ಅವಕಾಶ ಕೊಡಿ. ಸಿಟಿ ರವಿ ಅಲ್ಲ, 2019 ಮ್ಯಾನಿಫೆಸ್ಟೋ, ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಹೊರಡಿಸ್ಬೇಕಾದ್ರೆ ಸೋಮಶೇಖರ್ ಅವರು ಕಾಂಗ್ರೆಸ್ನಲ್ಲೇ ಇದ್ರು, ಅದನ್ನು ಓದಿದ್ರು. ಅವ್ರದ್ದು ಸಹಮತ ಇರುತ್ತೆ ಅಂತ ಅನ್ಕೊಂಡು ಅವರು ಇದನ್ನ ಇಲ್ಲಿ ಕೇಂದ್ರ ಸರ್ಕಾರ ತಂದಿರೋ ಉದ್ದೇಶನೂ ಅರ್ಥ ಮಾಡ್ಕೊಂಡು ಅವ್ರಿಲ್ಲ ಮಂಡನೆ ಮಾಡಿದ್ರು. ಅವತ್ತು ನೀವು ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ಹೇಳಿ. ಆಯ್ತಲ್ಲ, ಹೇಳಿದಿರಿ ರವಿ. ಇಟ್ಕೊಳ್ರಿ, ತಪ್ಪಾಗಿಲ್ಲ. ನೀವು ತಪ್ಪು ತಿಳುವಳಿಕೆಗೊಳಗಾಗಿದೆ. ಇಲ್ಲ, ದಯಮಾಡಿ ತಾವು ತಪ್ಪು ತಿಳುವಳಿಕೆಗೊಳಗಾಗಿದ್ದೀರಿ. ನೀವು ಸರಿಯಾಗಿಲ್ಲ, ತಪ್ಪಾಗಿಲ್ಲ. 2014 ಮ್ಯಾನಿಫೆಸ್ಟೋ
ಈಗ ನೀವ್ ಹೇಗೆ ಅಂದ್ರೆ ಕೊಡ್ರಿ. ಅಲ್ಲ ಸಿದ್ದರಾಮಯ್ಯನವರೇ, ಮ್ಯಾನಿಫೆಸ್ಟೋ ಆಗಲು ತಪ್ಪಂತೀರಿ. ನಿಮ್ಮ ಮ್ಯಾನಿಫೆಸ್ಟೋ ಕಾಂಗ್ರೆಸ್ ನ್ಯಾಷನಲ್ ಮ್ಯಾನಿಫೆಸ್ಟೋ ಏನಿದಲ್ಲ ಅದರಲ್ಲಿ 19 ಮ್ಯಾನಿಫೆಸ್ಟೋ 2019 ತಪ್ಪು ತಿಳುವಳಿಕೆ ಕೊಟ್ಟಿರ್ತೀರಿ. ಅಲ್ಲ, ನಿಮ್ಮ ತಪ್ಪಾಗಿದೆ. ಸಭಾಧ್ಯಕ್ಷರೇ, ಅದು ಬೇರೆ ವಿಚಾರ. ಪ್ರಜಾಪ್ರಭುತ್ವದಲ್ಲಿ ಯಾವುದು ಶಾಶ್ವತವಾದ ಕಾಯ್ದೆ ಅಂತ ಇರಲ್ಲ. ಪ್ರಜಾಪ್ರಭುತ್ವದಲ್ಲಿ ಯಾವುದು ಶಾಶ್ವತ ಕಾಯ್ದೆ ಅಂತ ಇರಲ್ಲ. ಒಂದು ವೇಳೆ ಅವರು ಭಯಗೊಂಡಿರೋ ರೀತಿನಲ್ಲಿ, ಭಯ ಹುಟ್ಟಿಸ್ತಿರೋ ರೀತಿನಲ್ಲಿ ರೈತ ವಿರೋಧಿಯೇ ಆದ್ರೆ ಯಾವತ್ ಬೇಕಾದ್ರೂ ಕೂಡ ವಾಪಸ್ ತೆಗೆದುಕೊಳ್ಳಕ್ ಬರುತ್ತೆ ತಾನೆ. ಈಗಿರುವ ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ ಇರಿ. ಸರ್ ಇಲ್ಲ ಇಲ್ಲ ರವಿ, ಅಧ್ಯಕ್ಷರೇ, ಬಂಡೆಪ್ಪ ಕಶ್ಯಪ್ ನೀವು ಹೇಳಿದಿರಿ ರವಿ. ಯಾವ ಕಾರಣಕ್ಕೂ ಈಗ ಸಮಯ ಆಗ್ತಾ ಇದೆ, ಇನ್ನು ನಾನು 7 ಗಂಟೆಗೆ ಮುಗಿಸ್ಬೇಕು. ನೋಡಿ, ಇದರಲ್ಲಿ ಅವಕಾಶ ಕೊಟ್ಟಿದೆ. ಅಡ್ವಾನ್ಸ್ ಆಗಿ ರೈತರಿಗೆ ಬೆಲೆ ನಿಗದಿ ಮಾಡಿ, ಸೋಮಶೇಖರ್ ಅವರು ಹೇಳ್ತಾರೆ, ಬೆಲೆ ನಿಗದಿ ಮಾಡಿ ಅವಕಾಶ ಕೊಟ್ಟಿದೆ. ಈಗ ಸಿದ್ದರಾಮಯ್ಯನವರು ರೈತ ಸಂಘಟನೆಯಲ್ಲಿ ಇದ್ದವರು, ನಾನು ರೈತ ಸಂಘಟನೆ ಇದ್ದವನು. ಎಲ್ಲವನ್ನೇ ನಮ್ಮ ಭತ್ತ ರಾಗಿಯ ತಿನ್ನ ಡ್ಯಾಶ್ ಡ್ಯಾಶ್ ನಾನು ಹೇಳಿದವನು. ಹೀಗೆ ಬಾತಂಗಿ ಬಾರವ ಬಾರೆ ರೈತನ ಮಗಳೇ ಹಾಡು ಕೇಳಿ ಚಳವಳಿಗೆ ಬಂದವನು. ನೀವು ಚಳವಳಿಗೆ ಬಂದವರು. ನಂಜುಂಡಸ್ವಾಮಿ ಅವ್ರ ಭಾಷಣ ಮತ್ತೆ ಕೇಳಿದವನು. ಅವ್ರೇನ್ ಹೇಳೋರು? ಒಂದು ಬ್ಲೇಡು, ಒಂದು ಸೋಪು ಆ ಕಂಪನಿ ತಯಾರು ಮಾಡಿದವನ್ ಬೆಲೆ ನಿಗದಿ ಮಾಡ್ತಾನೆ. ನಾವು ಬೆಳೆದ ಭತ್ತ ರಾಗಿ ಯಾವನ್ ಬೆಲೆ ನಿಗದಿ ಮಾಡೋದಿಕ್ಕೆ? ಆ ಮಂಡಿ ದಲ್ಲಾಳಿಗಳ ಬೆಲೆ ನಿಗದಿ ಮಾಡೋದು ಅಂತ ಕೇಳೋರು. ರವಿ, ನೀವು ಅದೇ ಭಾಷಣ ಕೇಳಿ ಬೆಳೆದಿದ್ರಿ. ಇವತ್ತು ದಲ್ಲಾಳಿಗಳ ಪರವಾಗಿ ವಕಾಲತ್ತು ವಹಿಸ್ತಿರಲ್ಲ. ಯಾವ ಸಮಯ ಮಾರುಕಟ್ಟೆ ರೈತರು ಯಾಕೆ ಸಾಯ್ತಿದ್ರು? ಈಗ APMC ಮಾರುಕಟ್ಟೆ ನ್ಯಾಯ ಒದಗಿಸಿದ್ರೆ ಈಗ all the markets are dissolved. ಅಲ್ಲ, all the licenses are cancelled. ಹೇಳಿ ಹಂಗಂತ. ನೀವ್ ಹೇಳ್ದಂಗೆ APMC ಮಾರುಕಟ್ಟೆಯಲ್ಲಿ ಶೋಷಣೆ ಆಗದೇ ಇದ್ದಿದ್ರೆ, APMC ಮಾರುಕಟ್ಟೆಯಲ್ಲಿ ಶೋಷಣೆ ಆಗದೇ ಇದ್ದಿದ್ರೆ ಅಧ್ಯಕ್ಷರೇ ಅವಕಾಶ ಕೊಡಿ. ನಮ್ಮ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಅಲ್ಲ, ಬಂಡೆಪ್ಪ, ಸನ್ಮಾನ್ಯ ಅಧ್ಯಕ್ಷರೇ, ಬಂಡೆಪ್ಪ ಕಶ್ಯಂಪುರ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ನಾಯಕರು ಬಂದಿದ್ದಾರೆ, ಕುಮಾರಸ್ವಾಮಿ ಅವ್ರು. ನಾ ಜಾಸ್ತಿ ಮಾತಾಡಲ್ಲ. ಮಾನ್ಯ ಸಚಿವರ ಹತ್ರ ಕೇಳಬೇಕು ಅಂತಿದ್ದೀವಿ ಸರ್. ಅಲ್ಲ ನೋಡಿ, ಅಲ್ಲ ಮೊದಲೇ ಅವ್ರು ಮಾತಾಡ್ತಾರೇನು ಸರ್? ನೀವು ಮೊದಲು ಮಾತಾಡ್ತೀರಾ? ಅವ್ರು ಮಾತಾಡ್ತಾರ. ನಾ ಅದಕ್ಕೆ ಜಾಸ್ತಿ ಅವ್ರು ಬಂದ್ಮೇಲೆ ನಾನು ಅದು ಟೈಮ್ ತಗೊಳಲ್ಲ, ಅವರೇ ಮಾತಾಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಹಿಂದೆ ಇವತ್ತೇನು ಮಾನ್ಯ ಕೋಆಪರೇಷನ್ ಮಿನಿಸ್ಟರ್ ಅವರು ಈ ಒಂದು ವಿಧೇಯಕ ತಂದಿದ್ದಾರೆ, ಇದು ಸಂಪೂರ್ಣ ರೈತರ ವಿರೋಧಿ. ಹಿಂದೆ 14 ತಿಂಗಳು ಅಧ್ಯಕ್ಷರೇ, ನಾನೇ ಆ ಸಮ್ಮಿಶ್ರ ಸರ್ಕಾರದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಈ ಖಾತೆ ಸಚಿವ ನಾನೇ ಇದ್ದೆ. ಹಿಂದೆ ನನಗೂ ಬಹಳಷ್ಟು ಸಲ ಅಲ್ಲಿಂದ